ದೇಶದಲ್ಲಿ ಮಣಿಪುರದಲ್ಲಿ ಏನು ವೈಲೆನ್ಸ್ ಇರುವಂತ ಕಳಕಳಿ ಇವತ್ತು ದೇಶದಲ್ಲಿ ಹಲವಾರು ಯೋಜನೆಗಳನ್ನು ತರಕ್ಕೆ ಸಾಧ್ಯ ಆಯಿತು. ಇಷ್ಟೊಂದು ಉದ್ದನೆಯ ರಾಜಕೀಯ ಜೀವನದಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತು ದೇಶದ ಪ್ರಧಾನಿಯಾಗಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ, ಹಗರಣಗಳು ಇಲ್ಲದೆ ಆಡಳಿತವನ್ನು ನಡೆಸಿದಂಥ ಮುಖ್ಯಮಂತ್ರಿ ಮತ್ತು ಪ್ರಧಾನಿ ಯಾರು ಅಂದರೆ ಅದು ಇವತ್ತು ನರೇಂದ್ರ ಮೋದಿ. 2014ರಲ್ಲಿ ಪ್ರಧಾನಿ ಅಭ್ಯರ್ಥಿಯಾಗಿ ಅವರು ನಮ್ಮೂರುಗಳಿಗೆ ಬಂದಾಗ 4 ಅಂಶಗಳನ್ನು ಜನರ ಮುಂದೆ ಇಟ್ಟಿದ್ರು. ಅವತ್ತಿದ್ದಂಥ UPA ಸರ್ಕಾರದಲ್ಲಿ ಜನ ಬೇಸತ್ತಿದ್ರು. ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಪ್ರಧಾನಿಗೇನೆ ಗೌರವ ಇಲ್ಲದಿರುವಂಥದ್ದು, ಈ ರೀತಿ ಹಲವಾರು ಸಮಸ್ಯೆಗಳನ್ನು ದೇಶ ಅವತ್ತು ಎದುರಿಸ್ತಾ ಇತ್ತು. ಜನ ಬದಲಾವಣೆ ಬಯಸಿದ್ರು. ನಮ್ಮ ಪ್ರಧಾನಿ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿ ಅವರು ನಂದೇ ಕ್ಷೇತ್ರ ಚಿಕ್ಕಮಗಳೂರಿಗೆ ಬಂದಾಗ ಅಥವಾ ಬೇರೆ ಬೇರೆ ಭಾಗದಲ್ಲಿ ಇಲ್ಲಿ ಬಂದಾಗ ನಾನು ಬಂದರೆ ಏನು ಮಾಡ್ತೀನಿ ಅನ್ನುವಂಥದ್ದನ್ನು ವಿಸ್ತೃತವಾದಂಥ 4 ಅಂಶಗಳ ಮೂಲಕ ಜನರ ಮುಟ್ಟಿನಿಂದ ಇಟ್ಟಿದ್ರು. ನಂಬರ್ 1, ಈ ದೇಶದ ಗಡಿಗಳ ರಕ್ಷಣೆ ಆಗಬೇಕು. ಸ್ವಾತಂತ್ರ್ಯ ಬಂದ ಮೇಲೆ ಅರವತ್ತೆಂಟು 69 ವರ್ಷಗಳು ಆಗಿತ್ತು. ಅಂಥ ಸಂದರ್ಭದಲ್ಲಿ ದೇಶದ ಬಹುಭಾಗವನ್ನು ನಾವು ಸ್ವಾತಂತ್ರ್ಯ ಬಂದ ಮೇಲೆ ಕಳ್ಕೊಂಡ್ವಿ. ಅದು ಇವತ್ತಿನ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇರ್ಬೋದು, ತೀನ್ಬಿಗ ಅನ್ನುವಂಥ ಆಯಕಟ್ಟಿನ ಪ್ರದೇಶ ಇರ್ಬೋದು. ಇದೆಲ್ಲವೂ ಕೂಡ ಸ್ವಾತಂತ್ರ್ಯ ಬಂದ ನಂತರ ಬಂದಂಥ ಸರ್ಕಾರಗಳು ಮಾಡಿದಂಥ ತಪ್ಪಿನ ಕಾರಣಕ್ಕೆ ಆಗಿದೆ. ಅದಕ್ಕಾಗಿ ಮೋದಿಯವರು ಹೇಳಿದರು, ಈ ದೇಶದ ಗಡಿಗಳ ರಕ್ಷಣೆ ಮಾಡ್ತೀನಿ, ಸೈನಿಕರಿಗೆ ಬಲ ಕೊಡುವಂಥ ಕೆಲಸ ಮಾಡ್ತೀವಿ. ಎರಡನೇದು, ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರವನ್ನು ಈ ದೇಶಕ್ಕೆ ಕೊಡ್ತೀನಿ. ಅವತ್ತಿದ್ದಂಥ ಅದು ಕಾಮನ್ವೆಲ್ತ್ ಗೇಮ್ಸಿಂದ ಹಿಡಿದು ಎಲ್ಲ ರಂಗದಲ್ಲಿ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇತ್ತು. ಅದಕ್ಕಾಗಿ ಭ್ರಷ್ಟಾಚಾರ ಇಲ್ಲದ ಸರ್ಕಾರವನ್ನು ನಾನು ಕೊಡ್ತೇನೆ. ಮೂರನೇದು, ಭಾರತದ ಪ್ರಧಾನಿ ಒಬ್ಬ ಪ್ರಧಾನಿಯಾಗಿ ವಿದೇಶಕ್ಕೆ ಹೋದರೆ ಗೌರವ ಇಲ್ಲ. ಯಾವುದೇ ದೇಶ ಎದ್ದು ನಿಂತು ಗೌರವ ಕೂಡ ಕೊಡ್ತಾ ಇರಲಿಲ್ಲ. ಭಾರತದ ಪ್ರಧಾನಿ ಬಂದಿದ್ದಾರೆ ಅಂದರೆ ಸಾಲ ತಂದು ಕೇಳಕ್ಕೆ ಬಂದಿದ್ದಾರೆ ಅನ್ನುವಂಥ ಭಾವನೆ ವಿದೇಶದ ಹಲವಾರು ದೇಶಗಳಲ್ಲಿ ಇತ್ತು ಮತ್ತು ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಇತ್ತು. ಈ ಚರ್ಯೆಯನ್ನು ಬದಲಾಯಿಸಬೇಕು, ಈ ಮುಖವನ್ನು ಬದಲಾಯಿಸಬೇಕು. ಇದನ್ನು ಪ್ರಧಾನಿಯವರು ಅಭ್ಯರ್ಥಿಯಾಗಿ ಅವತ್ತವರು ಹೇಳಿದರು. 4ನೇದು, ದೇಶದಲ್ಲಿ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿಗೆ ವೇಗ ಕೊಡಬೇಕು. ಒಂದು ಸಾರಿ ನಾವು 11 ವರ್ಷಗಳನ್ನು ತಿರುಗಿ ನೋಡಿದರೆ ಈ 4 ಅಂಶಗಳಿಗಾಗಿ ಪ್ರಧಾನಿಯವರು ಏನು ಮಾಡಿದ್ದಾರೆ? ಇವತ್ತು ಭಾರತದ ಗಡಿಗಳ ರಕ್ಷಣೆ ಆಗ್ತಾ ಇದೆ. ಭಾರತದ 1 ಇಂಚು ನೆಲ ಕೂಡ ಕಳೆದ 11 ವರ್ಷದಲ್ಲಿ ಯಾರು ಮುಟ್ಟಕ್ಕಾಗಿಲ್ಲ. ಭಾರತದ ಸೈನಿಕರಿಗೆ ಗೌರವ ಸಿಗುವಂತಾಯಿತು. ಹಲವಾರು ವರ್ಷಗಳ ಅವರ ಬೇಡಿಕೆ 1 ರ್ಯಾಂಕ್ 1 ಪೆನ್ಷನ್ನಿಂದ ಹಿಡಿದು ಇವತ್ತು ದೇಶದಲ್ಲಿ ಸೈನಿಕರಿಗೆ ಗೌರವ ಸಿಗ್ತಾ ಇದೆ. ಒಂದು ಕಾಲ ಇತ್ತು, ಕಾಶ್ಮೀರದಲ್ಲಿ ಸೈನಿಕರಿಗೆ ಕಲ್ಲು ಹೊಡಿತಾ ಇದ್ರು, ಸೈನಿಕರ ಜೀಪು ಹೋಗ್ತಾ ಇದ್ರೆ ಅದರಲ್ಲೇ ಹತ್ಕೊಂಡು ಕೂರ್ತಾ ಇದ್ರು. ನಾವು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ನೋಡಿರ್ತೀವಿ. ಆದರೆ ಇವತ್ತು ನಮ್ಮ ಸೈನಿಕರನ್ನು ಒಬ್ಬನು ಮುಟ್ಟಕ್ಕಾಗಲ್ಲ. ಸೈನಿಕರ ಮನೋಸ್ಥೈರ್ಯ ಜಾಸ್ತಿ ಆಯಿತು, ಸೈನಿಕರಿಗೆ ಗೌರವ ಸಿಕ್ತು. ಸೈನಿಕರ ಹಲವಾರು ಬೇಡಿಕೆಗಳನ್ನು ಅವರು ಓಪನ್ ಆಗಿ ಯಾವುದೇ ಬೇಡಿಕೆಗಳನ್ನು ಹೇಳಲ್ಲ, ಅದನ್ನು ತೀರಿಸುವಂಥದ್ದಾಯಿತು. ನಮ್ಮ ದೇಶದ ಸೈನ್ಯವನ್ನು ಸ್ವಾವಲಂಬಿ ಸೈನ್ಯ ಮಾಡುವ, ಆತ್ಮನಿರ್ಭರ ಸೈನ್ಯ ಮಾಡುವಂಥ ಒಂದು ದೊಡ್ಡ ಕೆಲಸವನ್ನು ಪ್ರಧಾನಿಯವರು ಮಾಡಿದ್ದಾರೆ.
ನಮ್ಮ ದೇಶದ ನಾನು 2014ರಿಂದ 2019 ತನಕ ಡಿಫೆನ್ಸ್ ಕಮಿಟಿಯಲ್ಲಿದೆ, ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ. ಪಾರ್ಲಿಮೆಂಟಲ್ಲಿ ಬಜೆಟ್ ಮಂಡನೆ ಆಗುತ್ತೆ, ಆದರೆ ಡಿಫೆನ್ಸ್ ಬಜೆಟು ಕೇವಲ ಇಷ್ಟು ಅಂತ ಹೇಳ್ತಾರೆ. ಅದು ಬೈಫರ್ಕೇಶನ್ ಆಗೋದು ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ. ಅವತ್ತು ನಾವು ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಅವಲೋಕನ ಮಾಡುವಾಗ ನಮಗೆ ಭಯ ಆಗ್ತಾ ಇತ್ತು. ದೇಶದ ಸೈನಿಕ ವ್ಯವಸ್ಥೆ, ರಕ್ಷಣಾ ವ್ಯವಸ್ಥೆ ಇರಕ್ಕೆ ಸಾಧ್ಯನಾ? ಚಿಕ್ಕ ಪುಟ್ಟ ಮದ್ದುಗುಂಡುಗಳನ್ನು ಕೂಡ ನಾವು ಹೊರದೇಶಕ್ಕೆ ಅವಲಂಬಿತ ಆಗಿದ್ವಿ, ಅಲ್ಲಿಂದ ತರಿಸ್ಕೊತಾ ಇದ್ವಿ. ಇದು ಸಾಧ್ಯನಾ? ನಿಮ್ಮೆಲ್ಲರಿಗೂ ನೆನಪಿದೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪೋಖ್ರಾನಲ್ಲಿ ಅಣುಸ್ಫೋಟ ಮಾಡಿದ ಸಂದರ್ಭದಲ್ಲಿ ನಾವು ಅಮೆರಿಕಕ್ಕೆ ತಿಳಿಸಿಲ್ಲ ಅಂತ ಅಮೆರಿಕ ನಮ್ಮ ಮೇಲೆ ಸ್ಯಾಂಕ್ಷನ್ ಹಾಕಿತ್ತು. ಸೂಪರ್ ಕಂಪ್ಯೂಟರ್ ಕೊಡಲ್ಲ ಅಂತ ಅವತ್ತು ಹೇಳಿದರು. ಅಂಥ ಸ್ಥಿತಿ ಯಾವತ್ತಾದರೂ ಬಂದರೆ ನಮ್ಮ ಸೈನ್ಯ ಎಲ್ಲಿ ನಿಲ್ಲುತ್ತೆ? ಬರಿ ಕೈಯಲ್ಲಿ ನಿಲ್ಲುವಂಥ ಒಂದು ಸ್ಥಿತಿ ಇವತ್ತು ದುಸ್ಥಿತಿ ಇದೆ. ಅದಕ್ಕಾಗಿ ಅದು ಸಬ್ಮೆರಿನ್ ಇರ್ಬೋದು, ಫೈಟರ್ ಜೆಟ್ ಇರ್ಬೋದು, ಯಾವುದೇ ಇಕ್ವಿಪ್ಮೆಂಟ್ ಶಸ್ತ್ರಾಸ್ತ್ರಗಳನ್ನು ಹೊರದೇಶಕ್ಕೆ ತಂದ್ರೇ ಅದು ಪೂರ್ತಿ ಆಗುತ್ತೆ, ಇಲ್ಲಾಂದರೆ ಆಗಲ್ಲ ಅನ್ನುವಂಥ ಸ್ಥಿತಿ ಅವತ್ತಿತ್ತು. ಅದಕ್ಕೆ ಯಾವ ಲಾಬಿ ಕೆಲಸ ಮಾಡಿತ್ತು, ಯಾಕಾಗಿ ಹಂಗೆ ಮಾಡಿದ್ರು, ಇದು ಯಾವುದು ನಮ್ಮ ಅರಿವಿಗಿಲ್ಲ. ಆದರೆ ಆ ಪರಿಸ್ಥಿತಿ ಇತ್ತು. ಪ್ರಧಾನಿ ಒಂದೇ ಮಾತು ಹೇಳಿದರು, ನಾನು ಈ ದೇಶದ ಸೈನ್ಯವನ್ನು ಸ್ವಾವಲಂಬಿ ಮಾಡ್ತೀನಿ. ಇವತ್ತು ನಮಗೆ ಹೆಮ್ಮೆ ಇದೆ, ಈ ದೇಶದ ಸೈನಿಕರಿಗೆ ಬೇಕಾದಂಥ ಸಶಸ್ತ್ರಗಳಲ್ಲಿ 95% ನಾವು ಆತ್ಮನಿರ್ಭರವನ್ನು ಸಾಧನೆ ಮಾಡಿದ್ದೀವಿ. ನಮ್ಮ ಸಬ್ಮೆರಿನನ್ನು ನಾವೇ ಮಾಡ್ಕೊತಾ ಇದ್ದೀವಿ, ನಮ್ಮ ಫೈಟರ್ ಜೆಟ್ಟನ್ನು ನಾವೇ ಮಾಡ್ಕೊತಾ ಇದ್ದೀವಿ. ಎಕ್ಸೆಪ್ಟ್ ಕೆಲವು ಪ್ರಮುಖವಾದಂಥ ಸಶಸ್ತ್ರಗಳು ಬಿಟ್ಟರೆ ಬೇರೆ ದೇಶದ ಜೊತೆಗೆ ನಾವು ಸೇರಿ ಮಾಡುವಂಥದ್ದು, ಅದು ರಷ್ಯಾ ಇರ್ಬೋದು, ಅದು ಇಟಲಿ ಇರ್ಬೋದು, ಅದು ಜರ್ಮನಿ ಇರ್ಬೋದು, ಅವರ ಜೊತೆ ಸೇರಿ ಮಾಡುವಂಥದ್ದು ಬಿಟ್ಟರೆ, ಅದನ್ನು ಕೂಡ ಪ್ರಧಾನಿ ಹೇಳಿದರು, ಅವರ ಜೊತೆ ಸೇರಿ ಮಾಡೋದಾದ್ರೂ ಕೂಡ ಅದು ನಮ್ಮ ದೇಶದಲ್ಲಿ ಇರಬೇಕಾದ್ರೆ ಫ್ಯಾಕ್ಟ್ರಿ. ಯಾವತ್ತೋ ಯುದ್ಧದ ಸಂದರ್ಭದಲ್ಲಿ ಯಾವುದೋ ದೇಶ ನಮಗೆ ಕೊಡಲ್ಲ ಅಂದರೆ ನಾವು ಅದನ್ನು ತಯಾರು ಮಾಡೋಕ್ಕಾಗಲ್ಲ ಅನ್ನುವಂಥ ಸ್ಥಿತಿ ಇರಬಾರ್ದು. ಅದಕ್ಕಾಗಿ ಇವತ್ತು ನಮ್ಮ ದೇಶದ ಸೈನ್ಯವನ್ನು ಸ್ವಾವಲಂಬಿ ಮಾಡುವಂಥ, ಅಷ್ಟು ಮಾತ್ರ ಅಲ್ಲ, ಸುಮಾರು 23,662 ಕೋಟಿ ರೂಪಾಯಿಯ ಸಶಸ್ತ್ರಗಳನ್ನು ನಾವು ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ದೀವಿ ಕಳೆದ ವರ್ಷ. ನಾವು ಸ್ವಾವಲಂಬಿ ಆಗೋದ್ರ ಜೊತೆಗೆ ನಮಗಿಂತ ಹಿಂದುಳಿದ ದೇಶಗಳಿಗೆ ಭಾರತ ಸಶಸ್ತ್ರಗಳನ್ನು ಎಕ್ಸ್ಪೋರ್ಟ್ ಮಾಡುವಂಥ ಮಟ್ಟಿಗೆ ಈ ದೇಶ ಆತ್ಮನಿರ್ಭರ ಆಗ್ತಾ ಇದೆ. ಎಲ್ಲಿ ಗಡಿಗಳಲ್ಲಿ ಸಮಸ್ಯೆ ಇತ್ತು ಅದಕ್ಕೆ ತಕ್ಷಣ ಉತ್ತರ ಕೊಡುವಂಥದ್ದನ್ನು ನಾವು ಮಾಡಿದ್ದೀವಿ. ಭಯೋತ್ಪಾದಕತೆಯನ್ನು ನಿಗ್ರಹ ಮಾಡುವಂಥದ್ದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀವಿ. ಇಂಟರ್ನಲ್ ಜಗಳ ಕೂಡ, ಯಾವ ಕೋಮುಗಲಭೆ ಈ ದೇಶದಲ್ಲಿ ನಡೀತಾ ಇತ್ತು, UPA ಸರ್ಕಾರದ 1 ವರ್ಷದ ಅವಧಿಯಲ್ಲಿ 2013ರಿಂದ 2012ರಿಂದ 2013 ತನಕ ಸುಮಾರು 11,000 ಕೋಮುಗಲಭೆಗಳು ಈ ದೇಶದಲ್ಲಿ ನಡೆದಿತ್ತು. ಅದಿವತ್ತು ಮಿನಿಮೈಸ್ ಆಗಿ 3,000ಕ್ಕೆ ಇಳಿದಿದೆ. ಅದರಲ್ಲಿ ಬಹಳ ದೊಡ್ಡ ಪಾತ್ರ ವೆಸ್ಟ್ ಬೆಂಗಾಲ್ ಇರ್ಬೋದು ಅಥವಾ ಬೇರೆ ಬೇರೆ ಜಾಗ ಇರ್ಬೋದು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭಾರತದಲ್ಲಿ ಆಂತರಿಕ ಸುರಕ್ಷೆ ಮತ್ತು ಹೊರಗಿನ ಸುರಕ್ಷೆ, ಬಾಹ್ಯ ಸುರಕ್ಷತೆಯನ್ನು ಮಾಡುವಂಥದ್ದನ್ನು ಸರ್ಕಾರ ಮಾಡಿದೆ. ಕಾಶ್ಮೀರದ ಸಮಸ್ಯೆ ಬಹಳ ವರ್ಷಗಳಿಂದ, ನಾವೆಲ್ಲರೂ ಚಿಕ್ಕದಿಂದ ನಾವು ಭಾಷಣ ಮಾಡ್ತೀವಿ ಕಾಶ್ಮೀರ ನಮ್ಮದು ಅಂತ. ಆದರೆ ಕಾಶ್ಮೀರ ನಮ್ಮದಾಗಲಿಲ್ಲ. ಯಾಕೆ? ಅದು 370ನೇ ವಿಧಿಯ ಕಾರಣಕ್ಕಾಗಿ. ಅದಕ್ಕಾಗಿ ನಮ್ಮ ಪಾರ್ಟಿಯ ಮೊದಲ ಅಧ್ಯಕ್ಷ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕತ್ರಾಕ್ಕೆ ಹೋಗಿ ಹೋರಾಟವನ್ನು ಮಾಡಿ ಅಲ್ಲಿ ಅರೆಸ್ಟ್ ಆಗಿ, ಕತ್ರಾ ಅಂದರೆ ಗಡಿ ಜಿಲ್ಲೆ, ಕಾಶ್ಮೀರದ ಗಡಿ ಜಿಲ್ಲೆ, 1 ತಿಂಗಳಲ್ಲೇ ಅವರು ನಿಗೂಢವಾಗಿ ಅವರ ಸಾವಾಯಿತು ಜೈಲಲ್ಲೇ. ಆದರೆ ಅವರ ಇಚ್ಛೆ ಇದ್ದಿದ್ದು ಒಂದೇ, ಏಕ ದೇಶ ಮೇ ದೋ ನಿಶಾನ್, ದೋ ಪ್ರಧಾನ್, ದೋ ವಿಧಾನ್ ನೈ ಚಲೇಗ ಅಂತ ಹೇಳಿ. ಅದನ್ನು ಸಾಕಾರ ಮಾಡಿದಂಥ ಒಂದು ದೊಡ್ಡ ಕೀರ್ತಿ ಇವತ್ತು ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರಿಗೆ ಸಲ್ಲುತ್ತೆ. 370ನೇ ವಿಧಿ ಮತ್ತು 335A ರದ್ದು ಮಾಡಿದ್ವಿ. ಯಾವ ಸೈನಿಕರಿಗೆ ಅಲ್ಲಿ ಅವಮಾನ ಆಗ್ತಾ ಇತ್ತು ಅದು ನಿಂತೋಯ್ತು. ಮೊನ್ನೆಯ ಪೆಹಲ್ಗಾಂವ್ ಘಟನೆ ನಡೆದಿದೆ, ಆದರೆ ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಕೊಡುವಂಥದ್ದು. ಮತ್ತು ಯಾವುದು ನಾವಿವತ್ತು ವೈಷ್ಣೋದೇವಿ ಹೋಗಲಿ ಅಥವಾ ಅಮರನಾಥ ಹೋಗಲಿ, ಯಾವುದೇ ದೇವಸ್ಥಾನಕ್ಕೆ ಹೋದರೆ ಕೂಡ
ವಾಪಸ್ ಬರುವಾಗ ಕಲ್ಲು ಬೀಲಿಲ್ಲ ಅನ್ನುವಂಥ ಪರಿಸ್ಥಿತಿ ಇರಲಿಲ್ಲ. ಆ ಸಂದರ್ಭದಲ್ಲಿ 370ನೇ ವಿಧಿ ರದ್ದಾಗೋದಕ್ಕೆ ಮೊದಲು ನಮ್ಮ ಫ್ಲೈಟಿಗೆ ನಾವು ಟೈಮ್ಗೆ ತಲುಪ್ತೀವಿ ಅನ್ನುವಂಥ ಸ್ಥಿತಿ ಕಾಶ್ಮೀರದಲ್ಲಿ ಇರಲಿಲ್ಲ. ಶ್ರೀನಗರ ಏರ್ಪೋರ್ಟಿಗೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ಮಧ್ಯದಲ್ಲಿ 10 ಬಾರಿ ಸ್ಟೋನ್ ಫೆಲ್ಟಿಂಗ್ ಆಗ್ತಾ ಇತ್ತು. ಆದರೆ ಇವತ್ತು ಆ ಪರಿಸ್ಥಿತಿ ಕಾಶ್ಮೀರದಲ್ಲಿ ಇಲ್ಲ. ಕಾಶ್ಮೀರ ನಮ್ಮದಾಗಿದೆ, ನಮ್ಮ ತಾಯಿಯ ಮುಕುಟ ನಮ್ಮದಾಗಿದೆ. ಎರಡನೇದು ವಿದೇಶ ಏನಿತ್ತು, ಮನಮೋಹನ್ ಸಿಂಗ್ ಹೋದಾಗ ಯಾರು ಎದ್ದು ನಿಂತು ಗೌರವ ಕೊಡ್ತಾ ಇರಲಿಲ್ಲ. ನಮ್ಮ ದೇಶದಲ್ಲಿ ನಾವು ಬಿಜೆಪಿ ಕಾಂಗ್ರೆಸ್, ಆದರೆ ಹೊರ ದೇಶಕ್ಕೆ ಹೋದಾಗ ಅವರು ನಮ್ಮ ಪ್ರಧಾನಿ. ಮನಮೋಹನ್ ಸಿಂಗ್ ಹೋದಾಗ ಅವರು ಕಾಂಗ್ರೆಸ್ಸಿನ ಪ್ರಧಾನಿ ಅಲ್ಲ, ಅವರು ದೇಶದ ಪ್ರಧಾನಿ. ಅವರಿಗೆ ಅಲ್ಲಿ ಅವಮಾನ ಆದರೆ ಅದು ಭಾರತಕ್ಕೆ ಆಗುವಂಥ ಅವಮಾನ. ದುಃಖ ಆಗ್ತಿತ್ತು ನಮಗೆ. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತ ನಗಣ್ಯ ಅನ್ನುವಂಥ ಸ್ಥಿತಿ ಏನು ಇತ್ತು, ದುಃಖ ಆಗ್ತಾ ಇತ್ತು. ಆದರೆ ಇವತ್ತು ಭಾರತದ ಪ್ರಧಾನಿ ಯಾವುದೇ ದೇಶಕ್ಕೆ ಹೋದರೆ ಕೂಡ ಕೆಂಪು ಹಾಸಿನ ಸ್ವಾಗತ ಸಿಗ್ತಾ ಇದೆ. ಮತ್ತು ಭಾರತದ ಪ್ರಧಾನಿ ಏನು ಮಾತಾಡ್ತಾರೆ ಅನ್ನುವಂಥದ್ದನ್ನು ಜಗತ್ತು ನೋಡ್ತಾ ಇದೆ. ಉಕ್ರೇನ್ ಮತ್ತು ರಷ್ಯಾದ ಯುದ್ಧದ ಸಂದರ್ಭದಲ್ಲಿ ಅಷ್ಟೇ ಯಾವುದೇ ಪ್ರಧಾನಿ ಆ ಇಬ್ಬರು ಪ್ರಧಾನಿಗಳಿಗೆ ಒಟ್ಟಿಗೆ ಮಾತಾಡಿಲ್ಲ. ಆದರೆ ನಮ್ಮ ಪ್ರಧಾನಿ ನಮ್ಮ ದೇಶದ 23,000 ವಿದ್ಯಾರ್ಥಿಗಳನ್ನು ವಾಪಸ್ ತರೋದಕ್ಕೆ ಇಬ್ಬರನ್ನು ಕೂಡ 1 ಗಂಟೆ ಅಂತರದಲ್ಲಿ ಮಾತಾಡುವಂಥ ತಾಕತ್ತು ಅದು ಯಾರಿಗಾದರೂ ಇದ್ದರೆ ಅದು ನಮ್ಮ ಪ್ರಧಾನಿಗಿತ್ತು. ಅದು ನಮ್ಮ ದೇಶದ ಗೌರವ. ಯಾಕಂದರೆ ವಿದೇಶದಲ್ಲಿ ಅವರು BJPಯ ನರೇಂದ್ರ ಮೋದಿ ಅಲ್ಲ, ವಿದೇಶದಲ್ಲಿ ಅವರು ಭಾರತದ ಪ್ರಧಾನಿ. ಅವರಿಗೆ ಸಿಗುವಂಥ ಗೌರವ ಅಂತಂದರೆ ಅದು ಭಾರತಕ್ಕೆ ಸಿಗುವಂಥ ಗೌರವ. ಈ ರೀತಿಯ ಒಂದು ಗೌರವ ಇವತ್ತು ವಿದೇಶದಲ್ಲಿ ಭಾರತಕ್ಕೆ ಸಿಗ್ತಾ ಇದೆ. ಹಿಂದೆ ಮಾಡಿರುವಂಥ ಸಾಲಗಳನ್ನು ವಾಪಸ್ ಕೊಡುವಂಥದ್ದನ್ನು ಭಾರತ ಆರಂಭ ಮಾಡಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ FDI ಭಾರತಕ್ಕೆ ಬರ್ತಾ ಇದೆ. ವಿದೇಶದಿಂದ ಇನ್ವೆಸ್ಟ್ ಮಾಡುವವರು ಭಾರತಕ್ಕೆ ಬರ್ತಾ ಇದ್ದಾರೆ. ಹಲವಾರು ರಂಗದಲ್ಲಿ ಆ ಕಾರಣಕ್ಕಾಗಿ ನಾವು ಮೊದಲ ಅಥವಾ 2ನೇ ಜಾಗದಲ್ಲಿ ಇದ್ವಿ. ಒಂದು ಕಾಲ ಇತ್ತು ನಮ್ಮ ಕೈಯಲ್ಲಿರುವ ಮೊಬೈಲು ಹೊರದೇಶದಿಂದ ಬರ್ತಾ ಇತ್ತು. ಇವತ್ತು ಭಾರತ ಮೊಬೈಲ್ ಉತ್ಪಾದನೆಯಲ್ಲಿ 2ನೇ ಜಾಗದಲ್ಲಿದೆ. ಆಟೋಮೊಬೈಲ್ಸಲ್ಲಿ ನಾವು 2ನೇ ಜಾಗದಲ್ಲಿದ್ದೀವಿ. ಎಕ್ಸ್ಪೋರ್ಟಲ್ಲಿ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಅಂದರೆ ವಿದೇಶಿ ವಿನಿಮಯ ನಮ್ಮದು ಜಾಸ್ತಿ ಆಗಿದೆ. ಈ ರೀತಿ ಭಾರತವನ್ನು ವಿದೇಶದಲ್ಲಿ ಒಂದು ಚರ್ಯೆ ಮೂಡಿಸೋದಕ್ಕೆ, ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತಕ್ಕೆ ಒಂದು ಚರ್ಯೆ ಕೊಡೋದಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನು ನಮ್ಮ ಪ್ರಧಾನಿಯವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಮಾಡಿದೆ. ಮೂರನೇದು, ನಾನು ಆಗಾಗಲೇ ಹೇಳಿದೆ, ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ. ಇವತ್ತಿನ ತನಕ ಭಾರತದ ಪ್ರಧಾನಿ ಅಥವಾ ಅವರ ಮಂತ್ರಿಗಳ ಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಕೂಡ ನಮ್ಮ ದೇಶದಲ್ಲಿ ಇವತ್ತಿನ ತನಕ ಇಲ್ಲ. 4ನೇದು ಅಭಿವೃದ್ಧಿ ಕೆಲಸ. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಎವ್ರಿಡೇ ನಮ್ಮ ಮೊನ್ನೆ ಕಳೆದ 1 ವಾರದಲ್ಲಿ ನೀವು ಪದೇ ಪದೇ ಇದನ್ನು ನೋಡ್ತಾನೆ ಇದ್ದೀರಿ. ಅಭಿವೃದ್ಧಿಗೆ ಒಂದು ವೇಗ ಕೊಡುವಂಥ, ಪ್ರತಿಯೊಂದು ರಾಜ್ಯಕ್ಕೆ ಕೂಡ ಗೌರವ ಕೊಡುವಂಥ ಪ್ರಧಾನಿಯವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಅಭಿವೃದ್ಧಿ ಅಂದರೆ ಕೇವಲ ಒಂದು ರಾಜ್ಯದ ಅಭಿವೃದ್ಧಿ ಅಲ್ಲ, ಒಂದು ಕ್ಷೇತ್ರದ ಅಭಿವೃದ್ಧಿನೇ ಅಲ್ಲ. ಅಭಿವೃದ್ಧಿ ಅಂದರೆ ಅದು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ದೇಶ 2047ಕ್ಕೆ ವಿಕಸಿತ ಭಾರತ ಆಗಬೇಕು ಅಂತಂದರೆ ಆ ವಿಕಸಿತ ಭಾರತದಲ್ಲಿ ಯಾವುದೋ ರಾಜ್ಯ ಬಿಟ್ಟು ಹೋದರೆ ಅದು ವೀಕ್ ಕೊಂಡಿ ಆಗುತ್ತೆ. ಒಂದು ಚೈನ್ ಬಲವಾಗಿರಬೇಕು ಅಂತಂದರೆ ಒಂದು ವೀಕ್ ಕೊಂಡಿ ಇದ್ರೂ ಕೂಡ ಅದು ಬಲ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪಕ್ಷ ಯಾವುದೂ ಇರ್ಬೋದು. ಇವತ್ತು ಕೇರಳದಲ್ಲಿ ನಮ್ಮ MLAನೇ ಇಲ್ಲ, ಒಬ್ಬ MP ಅಪರೂಪಕ್ಕೆ ಗೆದ್ದಿದ್ದಾರೆ. ತಮಿಳ್ನಾಡಲ್ಲಿ ನಾವು ವೀಕ್ ಇದ್ದೀವಿ, ಅಥವಾ ವೆಸ್ಟ್ ಬೆಂಗಾಲ್ ಇರ್ಬೋದು, ಅಥವಾ ನಾರ್ತ್ ಈಸ್ಟ್ನ ಸ್ಟೇಟ್ ಇರ್ಬೋದು, ನಾವು ಇಲ್ಲದೇ ಇರ್ಬೋದು. ಆದರೆ ಆ ರಾಜ್ಯ ಒಟ್ಟಿಗೆ ಸರ್ವತೋಮುಖ ಅಭಿವೃದ್ಧಿ ಆಗಿಲ್ಲ ಅಂದರೆ ಭಾರತ ಗಟ್ಟಿಯಾಗಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ 2047ರ ವಿಕಸಿತ ಭಾರತಕ್ಕೆ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ಕ್ಷೇತ್ರ ಕೂಡ ಅಭಿವೃದ್ಧಿ ಆಗಬೇಕು. ಈ ದೃಷ್ಟಿಯಿಂದ ಯಾವುದೇ ರೀತಿಯ ಭೇದ ಭಾವವನ್ನು ನಾನು ಮಾಡಲ್ಲ. ಎಲ್ಲ ರಾಜ್ಯಗಳಿಗೆ ಕೂಡ ಸರಿಯಾದ ಹಣವನ್ನು ಸರಿಯಾದ ಟೈಮಲ್ಲಿ ಕೊಡುವಂಥದ್ದು, ಫಂಡನ್ನು ಡೆವಲ್ಯೂಷನ್ ಮಾಡುವಂಥದ್ದು, ಇದನ್ನು ಮಾಡಬೇಕು ಅನ್ನುವಂಥ ದಿಕ್ಕಿನಲ್ಲಿ ಇವತ್ತು ಪ್ರಧಾನಿಯವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ NH ಹೇಗಿತ್ತು ಮೊದಲು, ಇವತ್ತೆಷ್ಟು ಅಭಿವೃದ್ಧಿ ಆಗ್ತಾ ಇದೆ, ಅಂಕಿಅಂಶಗಳನ್ನು ಬೇಕಾದ್ರೆ ನಾನು ಆಮೇಲೆ ಕೊಡ್ತೀನಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ವೇಗದಲ್ಲಿ ಭಾರತದಲ್ಲಿ NH ಆಗ್ತಾ ಇದೆ. ಹಿಂದೆ ನಮ್ಮ ರೈಲ್ವೆ ಸ್ಟೇಷನ್ ಹೇಗಿತ್ತು, ಇವತ್ತು ಹೇಗಿದೆ. ಹಿಂದೆ ನಮ್ಮ ರೈಲು ಹೇಗಿತ್ತು, ಇವತ್ತು ಹೇಗಿದೆ.
ನಮ್ಮ ರೈಲು ಅಂತಂದರೆ ಅದು ವಾಸನೆ, ಹಳೆ ಡಬ್ಬ, ಜಿರಳೆಗಳು, ತಿಗಣೆಗಳು ಇದು ಇತ್ತು. ಆದರೆ ಇವತ್ತು ವಂದೇ ಭಾರತ್ ಅಂತ ಟ್ರೈನನ್ನು ಕೂಡ ಭಾರತದಲ್ಲಿ ಕೊಡ್ಬೋದು ಅನ್ನುವಂಥ ಸ್ಥಿತಿ ಬಂದಿದೆ. ಇವತ್ತು ದೇಶದ ಹಲವಾರು ಜಾಗಗಳಲ್ಲಿ ಸುಮಾರು 400 ಟ್ರೈನ್ಗೆ ನಮ್ಮ ಆರ್ಡ್ರ್ ಇದೆ. ಆದರೆ 142 ಜಾಗಗಳಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ವಂದೇ ಭಾರತ್ ಅಂತ ಟ್ರೈನು ಹೋಗ್ತಾ ಇದೆ. ಅತ್ಯಂತ ಸ್ಪೀಡಾಗಿ ಹೋಗ್ತಾ ಇದೆ. ನಮ್ಮ ರೈಲ್ವೆ ಲೈನ್ಗಳನ್ನು ಡಬ್ಲಿಂಗ್ ಮಾಡುವಂಥದ್ದು ಮಾಡಿದ್ವಿ. ನಮ್ಮ ರೈಲ್ವೆ ಲೈನನ್ನು ಎಲೆಕ್ಟ್ರಿಫಿಕೇಷನ್, ವಿದ್ಯುತೀಕರಣ ಮಾಡುವಂಥದ್ದು ಮಾಡಿದ್ವಿ. ಎಲೆಕ್ಟ್ರಿಫಿಕೇಷನ್ಗೆ ನಾವು ಹೆಚ್ಚು ಆದ್ಯತೆ ಕೊಟ್ವಿ. ಇದರಿಂದ ಸ್ಪೀಡ್ ಜಾಸ್ತಿ ಮಾಡೋದಕ್ಕೆ ಆಯಿತು. ಅದರ ಜೊತೆಗೆ ಪೊಲ್ಯೂಷನನ್ನು ನಾವು ಕಡಿಮೆ ಮಾಡಿದ್ವಿ. ರೈಲಿಗೆ ಒಂದು ದೊಡ್ಡ ವೇಗ ಸಿಕ್ತು. ರೈಲು ಬಜೆಟ್ ಸಪ್ರೇಟ್ ಮಂಡನೆ ಮಾಡೋದು ಕ್ಯಾನ್ಸಲ್ ಆಯಿತು. ಆದರೆ ಆ ರೈಲಿಗೆ ವೇಗ ಕೊಡುವಂಥದ್ದನ್ನು ಮತ್ತು ಅದನ್ನು ಸ್ವಚ್ಛತೆ ಮಾಡುವಂಥದ್ದನ್ನು ದೇಶ ಮಾಡ್ತು. ಹಿಂದೆ ನಮ್ಮ ದೇಶದಲ್ಲಿ 72 ಒಟ್ಟು 69-70 ವರ್ಷಗಳಲ್ಲಿ 74 ಏರ್ಪೋರ್ಟ್ಗಳಿದ್ವು. ಇವತ್ತದು 162 ಏರ್ಪೋರ್ಟ್ ಆಗಿದೆ. ನೀವ್ಯಾರು ನಾರ್ತ್ ಈಸ್ಟ್ ಹೋಗಿದ್ದೀರೋ ನಂಗೆ ಗೊತ್ತಿಲ್ಲ. ಆದರೆ ಮಂತ್ರಿ ಆಗೋದಕ್ಕೆ ಮೊದಲು ನಾವು ನಾರ್ತ್ ಈಸ್ಟ್ ಹೋಗುವ ಸಂದರ್ಭದಲ್ಲಿ ಕೂಡ ನಾಗಾಲ್ಯಾಂಡ್ಗೆ ಹೋದರೆ, ಮೇಘಾಲಯಕ್ಕೆ ಹೋದರೆ, ಸಿಕ್ಕಿಮ್ಗೆ ಹೋದರೆ ಅವ್ರು ಯಾರು ಕೂಡ ಭಾರತ ನಮ್ದು ಅಂತ ಹೇಳ್ತಾ ಇರಲಿಲ್ಲ. ಬಹಳ ಭಯಾನಕ ಸ್ಥಿತಿ ಇತ್ತು ಅಲ್ಲಿ. ಯು ಕೇಮ್ ಫ್ರಮ್ ಇಂಡಿಯಾ ಅಂತ ಹೇಳ್ತಾ ಇದ್ರು, ಯು ಕೇಮ್ ಫ್ರಮ್ ಡೆಲ್ಲಿ ಅಂತ ಹೇಳ್ತಾ ಇದ್ರು. ಅಂದರೆ ನೀವು ಭಾರತದಿಂದ ಬಂದಿದ್ದೀರಿ, ನಾವಲ್ಲ ಅಂತ. ಆ ಸ್ಥಿತಿ ನಾರ್ತ್ ಈಸ್ಟಿನ 7 ರಾಜ್ಯಗಳಲ್ಲಿ ಇತ್ತು. ಯಾಕಿತ್ತು? ಅವರಿಗೆ ರೇಷನ್ ಕಾರ್ಡ್ ಹೋಗಿರಲಿಲ್ಲ, ಅವರಿಗೆ ರಸ್ತೆ ಇರಲಿಲ್ಲ, ಅವರಿಗೆ ಸ್ಕೂಲ್ ಇರಲಿಲ್ಲ, ಅವರಿಗೆ ಏರ್ಪೋರ್ಟ್ ಇಲ್ಲ, ಅವರಿಗೆ ರೈಲ್ವೆ ಇಲ್ಲ, ಕನೆಕ್ಟಿವಿಟಿ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅಭಿವೃದ್ಧಿ ಕೆಲಸಗಳಿಲ್ಲ, ಸಾಮಾಜಿಕ ಭದ್ರತಾ ಯೋಜನೆ ಇಲ್ಲ. ಅದಕ್ಕಾಗಿ ಅವರಿಗೆ ಅನ್ನಿಸ್ತು ಡೆಲ್ಲಿಯಿಂದ ನಮಗೇನು ಆಗಲ್ಲ, ನಾವು ನಮ್ಮಷ್ಟಕ್ಕೆ ಹೋರಾಟ ಮಾಡಬೇಕು, ನಮ್ಮಷ್ಟಕ್ಕೆ ದುಡಿಬೇಕು, ನಾವೇ ಕಾಡಿಗೆ ಹೋಗಿ ಏನೋ ಸಂಗ್ರಹ ಮಾಡಬೇಕು, ನಾವು ಬದುಕಬೇಕು. ಈ ಸ್ಥಿತಿ ಅಲ್ಲಿ ಇತ್ತು. ಅಷ್ಟೇ ದೊಡ್ಡ ಪ್ರಮಾಣದ ಇನ್ಫಿಲ್ಟ್ರೇಷನ್ ಆಗ್ತಾ ಇತ್ತು ಬಾಂಗ್ಲಾದಿಂದ, ಮ್ಯಾನ್ಮಾರಿಂದ, ಬೇರೆ ಬೇರೆ ಕಡೆಯಿಂದ. ಅದಕ್ಕಾಗಿ ಅವರಿಗೆ ನಮಗೆ ಭದ್ರತೆ ಇಲ್ಲ ಅಂತ ಅವರಿಗೆ ಅನ್ನಿಸ್ತಾ ಇತ್ತು. ಆದರೆ ಇವತ್ತು ಭಾರತ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಕೂಡ ರೈಲ್ವೆ ಕನೆಕ್ಟಿವಿಟಿ ಮಾಡ್ತಾ ಇದೆ. ಎಲ್ಲ ರಾಜ್ಯದಲ್ಲಿ ಕೂಡ ಏರ್ಪೋರ್ಟ್ ಆಗಿದೆ. ಎಲ್ಲ ರಾಜ್ಯಗಳಿಗೂ NH ಕನೆಕ್ಟ್ ಮಾಡ್ತಾ ಇದೆ. ಹಳ್ಳಿಯ ರಸ್ತೆಗಳನ್ನು PMGSYಯಲ್ಲಿ ಮತ್ತು ಬೇರೆ ಬೇರೆ ರಸ್ತೆಗಳನ್ನು ಮಾಡ್ತಾ ಇದೆ. ಎಲ್ಲರಿಗೂ ರೇಷನ್ ಕಾರ್ಡ್ ಕೊಟ್ಟಿದೆ. ಎಲ್ಲರಿಗೂ ಭದ್ರತೆ ಕೊಡುವಂಥ ಒಂದು ದೊಡ್ಡ ಕೆಲಸ ಆಗ್ತಾ ಇದೆ. ಬೇರೆ ಬೇರೆ ಕಾರಣಕ್ಕೆ ಇವತ್ತು ಕೆಲವು ರಾಜ್ಯದಲ್ಲಿ, ಮಣಿಪುರ ಅಂತ ರಾಜ್ಯದಲ್ಲಿ ಅಶಾಂತಿ ಇರ್ಬೋದು. ಇದಕ್ಕೆ ಹಲವಾರು ಆ್ಯಂಗಲ್ಗಳು ಕೂಡ ಇದ್ದಾವೆ. ಆದರೆ ಒಟ್ಟಾರೆ ನಾರ್ತ್ ಈಸ್ಟು ಭಾರತದ ಜೊತೆಗಿದೆ ಅನ್ನುವಂಥ ಸ್ಥಿತಿ ಇದೆ. ಯಾಕಂದರೆ ನಮ್ಮಂಥ ಎಲ್ಲ ಮಂತ್ರಿಗಳು ಕೂಡ ಕಂಪಲ್ಸರಿಯಾಗಿ 1 ತಿಂಗಳಿಗೆ 1 ಬಾರಿ ಒಂದು ಜಿಲ್ಲೆಗೆ ಹೋಗಲೇಬೇಕು, ರಿವ್ಯೂ ಮೀಟಿಂಗ್ ತೊಗೋಬೇಕು. ಹೇಗೆ ಇಲ್ಲಿ MP ದಿಶಾ ಮೀಟಿಂಗ್ ಮಾಡ್ತಾರೆ, ಅದೇ ರೀತಿ ನಾವು ಕಂಪಲ್ಸರಿಲಿ ಅಲ್ಲಿ ಹೋಗಬೇಕು. ಅಂದರೆ ಭಾರತ ಸರ್ಕಾರ ನಮ್ಮ ಜೊತೆಗೆ ಇದೆ ಅನ್ನುವಂಥದ್ದು ಆಗಬೇಕು. ವೇಕೆನ್ಸಿ ಇರುವಂಥ ಪೋಸ್ಟ್ಗಳನ್ನು ತುಂಬ್ತಾ ಇದ್ದೀವಿ. ಈ ರೀತಿ ಕಾಶ್ಮೀರ ಮತ್ತು ನಾರ್ತ್ ಈಸ್ಟ್ ಯಾವುದು ನಮ್ಮ ಭಾರತಕ್ಕೆ ವೀಕ್ ಜಾಗ ಅಂತಿತ್ತು, ವೀಕ್ ಪ್ರದೇಶ ಅಂತಿತ್ತು, ಇದನ್ನು ಗಟ್ಟಿ ಮಾಡುವಂಥ ನಿಟ್ಟಿನಲ್ಲಿ ಅಭಿವೃದ್ಧಿ ಕೆಲಸದ ಮೂಲಕ ಅಲ್ಲಿ ವಿಸ್ತಾರ ಮಾಡುವಂಥದ್ದನ್ನು ಕೇಂದ್ರ ಸರ್ಕಾರ ಮಾಡಿದೆ. ನಮ್ಮ ದೇಶದಲ್ಲಿ ಮೊದಲೆಷ್ಟು ಮೆಡಿಕಲ್ ಕಾಲೇಜ್ಗಳಿದ್ವು, ಇವತ್ತೆಷ್ಟಾಗಿದೆ? ಅಂಕಿಅಂಶ ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಆದರೂ ಮೆಡಿಕಲ್ ಕಾಲೇಜಿದೊಂದು ಖಂಡಿತ ಹೇಳೇ ಹೇಳ್ತೀನಿ. ಯಾಕೆಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸ್ಟೂಡೆಂಟಿಗೆ ಇವತ್ತು ಅಭಿವೃದ್ಧಿ ಮಾಡುವಂಥದ್ದು, ಕೆಲಸ ಕೊಡುವಂಥದ್ದು ಆಗ್ತಾ ಇದೆ. ಹಿಂದೆ ನಮ್ಮ ದೇಶದಲ್ಲಿ ಮೆಡಿಕಲ್ ಕಾಲೇಜು 2014 ತನಕ 387 ಇತ್ತು, ಇವತ್ತು 780 ಆಗಿದೆ. ಅಲೋಪತಿ ಕಾಲೇಜು, ಡೆಂಟಲ್ ಕಾಲೇಜು ಇವತ್ತು 323 ಆಗಿದೆ. ಆಯುಷ್ ಕಾಲೇಜು 942 ಆಗಿದೆ. ಇದೇ ಪ್ರಮಾಣದಲ್ಲಿ MBBS ಸೀಟು ಮತ್ತು ಮೆಡಿಕಲ್ ಸೀಟು, MD ಸೀಟ್ಗಳನ್ನು ಕೂಡ ನಾವು ಜಾಸ್ತಿ ಮಾಡಿದ್ದೀವಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಯೂನಿವರ್ಸಿಟಿಗಳನ್ನು, ಇವತ್ತು ಯೂನಿವರ್ಸಿಟಿ ಕೂಡ ಮೊದಲು 723 ಯೂನಿವರ್ಸಿಟಿ ದೇಶದಲ್ಲಿತ್ತು, ಇವತ್ತು 1213 ಯೂನಿವರ್ಸಿಟಿಗಳು ಹೊಸದಾಗಿ ದೇಶದಲ್ಲಿ ಆಗಿದೆ. ಅಂದರೆ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದ್ದೀವಿ, ಇನ್ಫ್ರಾಸ್ಟ್ರಕ್ಚರಿಗೆ ನಾವು ಆದ್ಯತೆ ಕೊಟ್ಟಿದ್ದೀವಿ.
ಮೆಡಿಕಲ್ಗೆ ಆದ್ಯತೆ ಕೊಟ್ಟಿದ್ದೀವಿ. ಸುಮಾರು 16,000 ಜನೌಷಧಿ ಕೇಂದ್ರಗಳು ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಬೆಡ್ಗಳ ಸಂಖ್ಯೆ, ಕೋವಿಡ್ ನಮಗೆ ದೊಡ್ಡ ಪಾಠವನ್ನು ಕಲಿಸ್ತು. ನಿಮಗೆಲ್ಲ ಗೊತ್ತಿದೆ ಕೋವಿಡಲ್ಲಿ ದೇಶ ಎಷ್ಟು ತೊಂದರೆಯನ್ನು ಪಡ್ತು, ಎಷ್ಟು ನಮಗೆ ಆತಂಕ ಇತ್ತು. ನಮಗೆ ಮಾಸ್ಕ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಗ್ಲೌಸ್ ಆಗೋದು ಡಾಕ್ಟರ್ಸ್ ಬಿಟ್ಟರೆ ಬೇರೆಯವರು ಹಾಕ್ತಾ ಇರಲಿಲ್ಲ. ಮಾಸ್ಕ್ ಡಾಕ್ಟರ್ಸ್ ಬಿಟ್ಟರೆ ಬೇರೆಯವರು ಹಾಕ್ತಾ ಇರಲಿಲ್ಲ. ವೆಂಟಿಲೇಟರ್ಸ್ ಇರಲಿಲ್ಲ, ಆಕ್ಸಿಜನ್ ಇರಲಿಲ್ಲ. ನಮ್ಮ ಹಲವಾರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಇರಲಿಲ್ಲ. ಆಕ್ಸಿಜನ್ ಇತ್ತು, ಸಿಲಿಂಡರಲ್ಲಿ ಬರ್ತಾ ಇತ್ತು ಅಗತ್ಯ ಬಿದ್ದರೆ, ಇಲ್ಲಾಂದರೆ ಪ್ಲಾಂಟ್ ಇರಲಿಲ್ಲ. ಇದೆಲ್ಲವೂ ಕೂಡ ಕೋವಿಡಿನ ಸಂದರ್ಭದಲ್ಲಿ ನಾವು ಎಲ್ಲ ಆಸ್ಪತ್ರೆ, ದೇಶದ ಇಡೀ ಆಸ್ಪತ್ರೆ ವ್ಯವಸ್ಥೆಯನ್ನು ಅಪ್ಗ್ರೇಡೇಷನ್ ಮಾಡುವಂಥದ್ದನ್ನು ಮಾಡಿದ್ವಿ. ಇವತ್ತು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಪ್ಲಾಂಟ್ ಇದೆ, ವೆಂಟಿಲೇಟರ್ಸ್ ಇದೆ. ಯಾವುದೇ ಪರಿಸ್ಥಿತಿಯನ್ನು ಎದುರಿಸೋಕ್ಕೆ ಕೂಡ ಭಾರತ ತಯಾರಾಗಿ ಇವತ್ತು ನಿಂತಿದೆ. ಕಡಿಮೆ ದರದಲ್ಲಿ ಜನೌಷಧಿ ಕೇಂದ್ರದಲ್ಲಿ ಮೆಡಿಸಿನ್ ಸಿಗ್ತಾ ಇದೆ. 100 ರೂಪಾಯಿ ಹೊರಗಡೆ ಇದ್ದರೆ ಇಲ್ಲಿ 15 ರೂಪಾಯಿ 20 ರೂಪಾಯಿಗೆ ಮೆಡಿಸಿನ್ ಸಿಗುತ್ತೆ. ಆಯುಷ್ಮಾನಲ್ಲಿ ಬಹಳ ದೊಡ್ಡ ಪ್ರಮಾಣದ ಜನ, ಸುಮಾರು 13 ಕೋಟಿಯಷ್ಟು ಜನ ಆಯುಷ್ಮಾನ್ ಯೋಜನೆಯಲ್ಲಿ 5 ಲಕ್ಷ ತನಕದ ಟ್ರೀಟ್ಮೆಂಟನ್ನು ತೊಗೊಂಡಿದ್ದಾರೆ. ಗ್ಯಾಸ್ ಇಲ್ಲದವ್ರಿಗೆ ಗ್ಯಾಸ್ ಕೊಟ್ಟಿದ್ದೀವಿ, ಶೌಚಾಲಯ ಇಲ್ಲ ಶೌಚಾಲಯ ಕೊಟ್ಟಿದ್ದೀವಿ. ಮನೆಗಳ ಕೆಲಸ ನಡೀತಿದೆ ಗ್ರಾಮೀಣ ಮತ್ತು ನಗರದಲ್ಲಿ. ಸಿಟಿಗಳಲ್ಲಿ 2 ಟೈರ್ 3 ಟೈರ್ ಸಿಟಿಗಳನ್ನು ಅಭಿವೃದ್ಧಿ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಈ ರೀತಿ ಇಡೀ ಒಂದು ಅಭಿವೃದ್ಧಿಯ ವ್ಯವಸ್ಥೆಗೆ ವೇಗ ಕೊಡುವಂಥದ್ದನ್ನು ಮೋದಿ ಸರ್ಕಾರ ಮಾಡಿದೆ. ಅದರ ಜೊತೆಗೆ ಇವತ್ತು ಭಾರತದ ಎಕಾನಮಿ ಇದು ಪ್ರಪಂಚದಲ್ಲೇ 5ನೇದು ಅಂತ ಹೇಳ್ತೀವಿ, ನಾವು 4ನೇ ಹತ್ತಿರ ಬಂದಿದ್ದೀವಿ. ಮೋದಿಯವರ ಟಾರ್ಗೆಟ್ ಇರುವಂಥದ್ದು ಆದಷ್ಟು ಬೇಗನೆ ನಾವು ವರ್ಲ್ಡಿನ 3rd ಎಕಾನಮಿ ಆಗಬೇಕು, ಅಷ್ಟು ಬಲಯುತವಾದಂಥ ಎಕಾನಮಿಯನ್ನು ನಾವು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ. ಹಲವಾರು ಹೊಸದನ್ನು ಯೋಚನೆ ಮಾಡೋದನ್ನು ನಾವು ಮಾಡಿದ್ವಿ. ನಿಮಗೆಲ್ಲರಿಗೂ ಗೊತ್ತಿದೆ, ಎಂಜಿನಿಯರಿಂಗ್ ವಂಡರ್ಸ್ ದೇಶದಲ್ಲಾಗಿದೆ. ನಂಬರ್ 1 ಚೀನಾಬ್ ನದಿಗೆ ಕಟ್ಟಿರುವಂಥ ಸೇತುವೆ, ಇದು ಎಂಜಿನಿಯರಿಂಗ್ ವಂಡರ್, ಎಂಜಿನಿಯರಿಂಗಿನ ಅದ್ಭುತ. ಅದು ವಿಶೇಷವಾದಂಥ ರೀತಿಯಲ್ಲಿ ಆ ಒಂದು ಬ್ರಿಡ್ಜನ್ನು ತಯಾರು ಮಾಡಿತು. ಪಂಬನ್ ಸೇತುವೆ, ರಾಮೇಶ್ವರದ ಐಲ್ಯಾಂಡನ್ನು ರಾಮೇಶ್ವರದ ಜೊತೆಗೆ ಮೈನ್ಲ್ಯಾಂಡ್ ಜೊತೆಗೆ ಜೋಡಿಸುವಂಥ ಪಂಬನ್ ಸೇತುವೆ, ಇದು ಎಂಜಿನಿಯರಿಂಗ್ ವಂಡರು. ಹಡಗು ಹೋಗೋಕ್ಕೆ ಕೂಡ ಇದರಲ್ಲಿ ಹಡಗು ಬಂದಾಗ ಅದು ಓಪನ್ ಆಗುತ್ತೆ, ಬಾಕಿ ಟೈಮಲ್ಲಿ ಟ್ರೈನ್ ಓಡಾಡುತ್ತೆ ಅಂತ ಒಂದು ವಂಡರನ್ನು, ಎಂಜಿನಿಯರಿಂಗ್ ವಂಡರನ್ನು ಈ ದೇಶ ಮಾಡಿದೆ. ಯುನಿಟಿ ಸ್ಟ್ಯಾಚ್ಯೂ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಅತ್ಯಂತ ದೊಡ್ಡ ಸ್ಟ್ಯಾಚ್ಯೂ, ಇದು ಇಂಜಿನಿಯರಿಂಗ್ ವಂಡರು. ಡಿಜಿಟಲ್ ಟೆಕ್ನಾಲಜಿಯಲ್ಲಿ ಮುಂದೆ ಹೋಗ್ತಾ ಇದ್ವಿ. ಹಲವಾರು ದೇಶಗಳು ಇವತ್ತು ನಮ್ಮ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಬಂದು ಅಧ್ಯಯನ ಮಾಡ್ತಿದ್ದಾರೆ. ಇದನ್ನು ಡಿಜಿಟೈಸ್ ನೀವು ಹೆಂಗೆ ಮಾಡಿದ್ರಿ? ಡಿಜಿಟಲ್ ಟೆಕ್ನಾಲಜಿಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಆಟೋಮೊಬೈಲ್ಸಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಈ ರೀತಿ ಪ್ರತಿಯೊಂದು ಹಂತದಲ್ಲಿ ಕೂಡ ಭಾರತ ಬಹಳ ಪ್ರಗತಿಯನ್ನು ಸಾಧಿಸುವಂಥ ದಿಕ್ಕಿನಲ್ಲಿ. ಮತ್ತು 2047ಕ್ಕೆ ಪ್ರಧಾನಿ ಯಾವಾಗಲೂ ಹೇಳ್ತಾರೆ, ನಮ್ಮ ಪ್ರತಿಯೊಂದು ಮೀಟಿಂಗಲ್ಲಿ ಹೇಳ್ತಾರೆ, ಭಾರತ ವಿಕಸಿತ ಭಾರತ ಆಗೇ ಆಗುತ್ತೆ, ಭಾರತ ಪ್ರಪಂಚದ 2nd or 3rd ಎಕಾನಮಿ ಆಗೇ ಆಗುತ್ತೆ. ಇದಕ್ಕಾಗಿ ಪ್ರತಿಯೊಬ್ಬ ಭಾರತೀಯನ ಅಗತ್ಯ ಇದೆ. ಯಾರೋ ಒಬ್ಬನಿಂದ ಇದು ಸಾಧ್ಯ ಆಯಿತು, ಒಬ್ಬ ಪ್ರಧಾನಿ, ಒಬ್ಬ ಮುಖ್ಯಮಂತ್ರಿ ಅಥವಾ ಮಂತ್ರಿಗಳು ಅಥವಾ MP ಅಥವಾ MLA ಇಂದ ಅಲ್ಲ. ಈ ದೇಶದ 140 ಕೋಟಿ ಜನರ ಪಾತ್ರ ಕೂಡ ಇದರಲ್ಲಿ ಇದೆ. ಎಲ್ಲರೂ ಪ್ರಯತ್ನಪಟ್ಟು ಅವರವರ ಕರ್ತವ್ಯವನ್ನು ಅವರು ಚೆನ್ನಾಗಿ ಮಾಡಿದರೆ, ಪ್ರಾಮಾಣಿಕವಾಗಿ ಮಾಡಿದರೆ, ದೇಶವನ್ನು 2047ಕ್ಕೆ ವಿಕಸಿತ ಭಾರತ ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಪ್ರಧಾನಿ ಯಾವಾಗಲೂ ಹೇಳ್ತಾ ಇರ್ತಾರೆ. ಅದು ಸಾಧ್ಯ ಇದೆ ಅನ್ನುವಂಥ ಅದನ್ನು ಕೂಡ ಕಳೆದ 10-11 ವರ್ಷಗಳ ಅಭಿವೃದ್ಧಿ ಕೆಲಸದಲ್ಲಿ ಭಾರತ ತೋರಿಸಿಕೊಟ್ಟಿದೆ. ಇವತ್ತು ಭಾರತದ ಮೇಲೆ ಎಲ್ಲರ ಕಣ್ಣು ಇದೆ ಅಂತಂದರೆ ಭಾರತ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅನ್ನುವಂಥ ಕಾರಣ. ಏನಾದರೂ ಮಾಡಿ ಖಾಲಿ ಇಳಿಬೇಕು, ಏನಾದರೂ ಮಾಡಿ ಪುಲ್ ಡೌನ್ ಮಾಡಬೇಕು. ಈ ಕಾರಣಕ್ಕಾಗಿ ಇವತ್ತು ಯಾವುದೋ ಒಂದು ದೇಶ ನಮ್ಮ ಜೊತೆ ಫ್ರೆಂಡ್ಶಿಪ್ ಇದ್ದೇ ಇರುತ್ತೆ ದೇಶದ ಜೊತೆ. ಆದರೆ ಎಲ್ಲರಿಗೂ ಕಣ್ಣಿರುವಂಥದ್ದು ಭಾರತ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ, ನಮ್ಮನ್ನು ಹಿಂದಕ್ಕೆ ಮುಂದಕ್ಕೆ ಹೋಗುತ್ತೆ ಅನ್ನುವಂಥ ಭಯನೂ ಕೂಡ ಹಲವಾರು ದೇಶಗಳಿಗಿದೆ. ಅಂಥ ದೊಡ್ಡ ಪ್ರಮಾಣದಲ್ಲಿ ಭಾರತ ಸರ್ಕಾರ ಇವತ್ತು ಪ್ರತಿಯೊಂದು ಇಲಾಖೆಯ ರಿವ್ಯೂವನ್ನು ನಮ್ಮ ಪ್ರಧಾನಿಗಳು ಪ್ರತಿ ವಾರ ಮಾಡ್ತಾ ಇದ್ದಾರೆ. ಸ್ವತಃ ಅವರೇ ಮಾಡ್ತಾರೆ, ನಾವು ಮಂತ್ರಿಗಳಿದ್ದರೂ ಕೂಡ ಅವರೇ ಮಾಡ್ತಾರೆ. ಇವತ್ತು ನನ್ನ ಇಲಾಖೆ ಮುಖ್ಯವಾಗಿ ಇನ್ನೊಂದು ನಾವು ಹೇಳಿದ್ವಿ, ಎಲ್ಲರೂ ಒಂದು ಪ್ರಶ್ನೆ ಕೇಳ್ತಾ ಇದ್ರು,
ಮಂದಿರವಲ್ಲೇ ಕಟ್ಟುವೆವು ಅಂತ ಹೇಳ್ತಾ ಇದ್ರಪ್ಪ, ಏನಾಯಿತು ಅಂತ ಹೇಳಿ. ಇಟ್ಟಿಗೆ ತೊಗೊಂಡೋದನ್ನು ಏನು ಮಾಡಿದ್ರಿ ಅಂತ ಕೇಳ್ತಾ ಇದ್ರು. ಆದರೆ ಪ್ರಧಾನಿ ಹೇಳಿದರು, ಪ್ರಧಾನಿ ಅಭ್ಯರ್ಥಿಯಾಗಿ, ನಾನು ಎಂದೂ ಕೂಡ ರಕ್ತಪಾತ ಆಗದ ರೀತಿಯಲ್ಲಿ ಈ ದೇಶದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು. ಕೋರ್ಟಲ್ಲಿದೆ ಕೇಸು. ಕೋರ್ಟಲ್ಲಿ ಕೇಸನ್ನ ಅದರ ವಿರುದ್ಧವಾಗಿ ಯಾರು ವಾದ ಮಾಡ್ತಾ ಇದ್ರು? ಕಪಿಲ್ ಸಿಬಲ್ ಆ್ಯಂಡ್ ಅವರ ತಂಡ, 10-15 ಜನರ ವಕೀಲರ ತಂಡ. ಕಪಿಲ್ ಸಿಬಲ್ ಯಾರಿದ್ರು? ಕಾಂಗ್ರೆಸ್ಸಿನ ನಾಯಕ ಇದ್ರು. ಇವತ್ತೇ ಅವರು ಕಾಂಗ್ರೆಸ್ ಬಿಟ್ಟಿರ್ಬೋದು, ಆದರೆ ಅವತ್ತು ಕಾಂಗ್ರೆಸ್ಸಿನ ನಾಯಕ ಇದ್ರು. ಅಂದರೆ ಕಾಂಗ್ರೆಸ್ ರಾಮ ಮಂದಿರದ ವಿರುದ್ಧ ಇತ್ತು. ಸುಪ್ರೀಂ ಕೋರ್ಟಲ್ಲಿ ವಾದ ನಡೀತಿತ್ತು. ಸುಪ್ರೀಂ ಕೋರ್ಟಲ್ಲಿ ಇತ್ಯರ್ಥ ಆಗುತ್ತೆ. ಸುಪ್ರೀಂ ಕೋರ್ಟ್ಗೆ ಬೇಕಾದಂಥ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಕೊಡದ ಪರಿಣಾಮವಾಗಿ ಅದು ಮುಂದಕ್ಕೆ ಹೋಗ್ತಾ ಇತ್ತು. ಪ್ರಧಾನಿ ಒಂದೇ ಮಾತು ಹೇಳಿದರು, ನರೇಂದ್ರ ಮೋದಿಯವರು, ಅದಕ್ಕೆ ಬೇಕಾದಂಥ ಸತ್ಯ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ, ಅಲ್ಲೇ ಅದು ಬಗೆಹರಿಯುತ್ತೆ ಅಂತ. ಅದೇ ರೀತಿ ಆಯಿತು. ಪ್ರಧಾನಿ ಆದ ದಿನದಿಂದ ರಾಮ ಮಂದಿರದ ಹಿಂದೆ ಬಿದ್ದರು. ಬೇಕಾದಂಥ ಸತ್ಯ ಮಾಹಿತಿಯನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದರು. ನಮ್ಮ ವಕೀಲರು ಕೊಟ್ಟರು. ಇದರ ಪರಿಣಾಮವಾಗಿ ನಮಗೆ ಸುಪ್ರೀಂ ಕೋರ್ಟಲ್ಲಿ ಜಯ ಸಿಕ್ತು. ಭವ್ಯವಾದಂಥ ರಾಮ ಮಂದಿರ ಆಗಿದೆ. ಯಾರು ಪ್ರಶ್ನೆ ಕೇಳಿದರೆ ಅವರಿಗೆ ಉತ್ತರ ಸಿಕ್ಕಿದೆ. ಇವತ್ತು ಉಜ್ಜಯಿನಿಯ ಕಾರಿಡಾರ್ ಆಗಿದೆ. ಬೇರೆ ಬೇರೆ ಜಾಗದಲ್ಲಿ ಈ ಥರ ಮಾಡಬೇಕು ಅನ್ನುವಂಥದ್ದಾಗಿದೆ. ವಿದೇಶದಲ್ಲಿ ನಮ್ಮ ಐಡಲ್ಸನ್ನು ಬ್ರಿಟಿಷರ ಕಾಲದಲ್ಲಿ ತೊಗೊಂಡೋಗಿ ಇಟ್ಟಿದ್ರು, ಅದನ್ನು ವಾಪಸ್ ತರುವಂಥದ್ದನ್ನು ಭಾರತ ಸರ್ಕಾರ ಮಾಡ್ತಾ ಇದೆ. ಯಾವುದು ವ್ಯಾಲ್ಯೂಬಲ್ ಇದೆ, ಯಾವುದು ನಮ್ಮ ಶ್ರದ್ಧೆಯ ಭಾಗ ಇದೆ, ನಮ್ಮ ದೇವರುಗಳ ಐಡಲ್ಸ್ ಇದೆ, ಮೂರ್ತಿಗಳಿದೆ, ಅದನ್ನು ವಾಪಸ್ ತರುವಂಥದ್ದು ಆಗಿದೆ. ಈ ರೀತಿ ಯಾವುದನ್ನು ನಾವು ಭಾಷಣ ಮಾಡ್ತಾ ಇದ್ವಿ. ನಾನು ಚಿಕ್ಕದಿರುವಾಗ 370ನೇ ವಿಧಿ ಬಗ್ಗೆ, ರಾಮ ಮಂದಿರದ ಬಗ್ಗೆ ಯಾವ ಹೋರಾಟವನ್ನು ನಮ್ಮೆಲ್ಲರೂ ನಾಯಕರು ಮಾಡಿದರು. ಹೇಳಿದಂತೆ ನಡ್ಕೊಂಡಂಥ ಸರ್ಕಾರ ಇದ್ದರೆ ಅದು BJPಯ ಸರ್ಕಾರ, ಅದು NDA ಸರ್ಕಾರ, ಅದು ನರೇಂದ್ರ ಮೋದಿ. ಯಾವುದನ್ನು ಭರವಸೆ ಕೊಟ್ಟಿದ್ದೀವಿ ಅದರಂತೆ ನಾವು ನಡ್ಕೊಂಡಿದ್ದೀವಿ. ನಡ್ಕೊಂಡು 11 ವರ್ಷಗಳ ನಂತರ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಅದಕ್ಕಾಗಿ ಇವತ್ತು ಜನಕ್ಕೆ ಈ ಮಾಹಿತಿಯನ್ನು ತಲುಪಿಸಬೇಕು, ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ತಲುಪಿಸಬೇಕು. ಆಗ ಹೆಚ್ಚು ಜನಕ್ಕೆ ಇದು ಅರ್ಥ ಆಗುತ್ತೆ ಮತ್ತು ಹೆಚ್ಚು ಜನಕ್ಕೆ ತಿಳಿಯಪಡಿಸುತ್ತೆ ಅನ್ನುವಂಥ ಕಾರಣಕ್ಕಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೀವಿ. ಹಲವಾರು ಕೆಲಸಗಳಾಗಿದೆ. ಇವತ್ತು ನಂದೇ ಇಲಾಖೆಯನ್ನು ತಗೊಂಡ್ರು ಕೂಡ ಹಿಂದೆ ನಾವು ಎಷ್ಟು MSMEಯಲ್ಲಿ ಮುಖ್ಯವಾಗಿ ಬಹಳ ದೊಡ್ಡ ಇವತ್ತಿಗೂ ಜನಕ್ಕೆ ಉದ್ಯೋಗ ಕೊಡುವಂಥ ಕ್ಷೇತ್ರ ಯಾವುದು ಅಂತಂದರೆ ಅದು ಕೃಷಿ ಕ್ಷೇತ್ರನೇ. ನಮ್ಮ ದೇಶದಲ್ಲಿ ಕೃಷಿ ಕ್ಷೇತ್ರ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಜನಕ್ಕೆ ಉದ್ಯೋಗ ಕೊಡುತ್ತೆ. ಆದರೆ ದೇಶದ GDPಗೆ ಕೇವಲ 18% ಅದರ ಕೊಡುಗೆ ಇದೆ. ಅದರ ನಂತರ ಹೆಚ್ಚು ಜನಕ್ಕೆ ಉದ್ಯೋಗ ಕೊಡುವಂಥ ಕ್ಷೇತ್ರ ಅಂದರೆ ಅದು MSME, ಸಣ್ಣ ಉದ್ದಿಮೆಗಳು, ಸೂಕ್ಷ್ಮ ಲಘು ಮತ್ತು ಸಣ್ಣ ಉದ್ದಿಮೆಗಳು. ನಮ್ಮ ದೇಶದಲ್ಲಿ ಎಷ್ಟು ಉದ್ದಿಮೆಗಳಿದ್ದಾವೆ ಯಾರ ಹತ್ರ ಲೆಕ್ಕ ಇರಲಿಲ್ಲ. ಅದಕ್ಕಾಗಿ ನಾವು ಕಳೆದ ವರ್ಷ ಒಂದು ಪ್ರಯತ್ನ ಮಾಡಿದ್ವಿ. ಎಲ್ಲ ಸಣ್ಣ ಉದ್ದಿಮೆದಾರರು ಕೂಡ ಉದ್ಯಮ್ ಪೋರ್ಟಲಲ್ಲಿ ನೀವು ಒಂದು ಪೋರ್ಟಲ್ ಮಾಡಿದ್ವಿ, ಉದ್ಯಮ್ ಅಂತೇಳಿ. ಆ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿದ್ವಿ. ಇವತ್ತು 6,45,00,000 ಉದ್ದಿಮೆಗಳು ಕಳೆದ 1-1.5 ವರ್ಷದಲ್ಲಿ ಉದ್ಯಮ್ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. 6,45,00,000. ಇದರಲ್ಲಿ ಅರೌಂಡ್ 42% ಮಹಿಳೆಯರದು ಇದೆ. ಇನ್ನೂ ಕೆಲವರು ಆಗಿರಲಿಕ್ಕಿಲ್ಲ, ಮಾಹಿತಿಯ ಕೊರತೆ ಕಾರಣಕ್ಕಾಗಿ, ಅದನ್ನು ಫಿಲ್ ಮಾಡೋಕ್ಕಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಆಗಿರಲಿಕ್ಕಿಲ್ಲ. ಅದರ ಪ್ರಯತ್ನ ನಮ್ಮದು ಪ್ರತಿ ರಾಜ್ಯಕ್ಕೆ ಹೇಳಿ ಪ್ರಯತ್ನ ಮುಂದುವರೆದಿದೆ. ಕೃಷಿಯ ನಂತರ ಹೆಚ್ಚು ಉದ್ಯೋಗ ಕೊಡುವ ಕ್ಷೇತ್ರ ಯಾವುದು ಅಂದರೆ ಅದು MSME. ಸುಮಾರು 26 ಕೋಟಿ ಜನಕ್ಕೆ ಇವತ್ತಿನ ತನಕ ಅಧಿಕೃತವಾಗಿ ಅದು ಉದ್ಯೋಗವನ್ನು ಕೊಡ್ತಾ ಇದೆ. 26 ಕೋಟಿ ಜನ ಉದ್ಯಮಗಳಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ದೇಶದ GDPಗೆ ಕೃಷಿ ಕ್ಷೇತ್ರ ಅರೌಂಡ್ 18-19%, ಕೆಲವು ಸರಿ 20 ಆಗಿದೆ ಒಂದು ಕಾಲಕ್ಕೆ. ಆದರೆ ಸರಾಸರಿಯಾಗಿ 18% GDPಗೆ ನಮ್ಮ ಕೊಡುಗೆ ಇದೆ. ಆದರೆ ಈ ಸಣ್ಣ ಉದ್ದಿಮೆಗಳಿಂದ 26 ಕೋಟಿ ಜನ ಉದ್ಯೋಗ ಮಾಡುವಂಥ ಉದ್ದಿಮೆಗಳಿಂದ 30% GDPಗೆ ನಮ್ಮ ಕೊಡುಗೆ ಇದೆ MSMEಗಳದ್ದು. ಹಾಗೆಯೇ ಟೋಟಲ್ ಮ್ಯಾನುಫ್ಯಾಕ್ಚರಿಂಗ್, ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ದೇಶದಲ್ಲಿ ಬಹಳ ಆಗುತ್ತೆ. ಆಟೋಮೊಬೈಲ್ಸ್ ಇದೆ, ಬೇರೆ ಬೇರೆ ಇದೆ, IT, BT ಎಲ್ಲವೂ ಸೇರಿ ಇದೆ. ಆದರೆ MSMEಗಳಿಂದ 45% ಕೊಡುಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಇದೆ. ಹಾಗೆಯೇ ಎಕ್ಸ್ಪೋರ್ಟಲ್ಲಿ, ದೇಶದ ಒಟ್ಟು ಎಕ್ಸ್ಪೋರ್ಟ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಆದರೆ ದೇಶದ ಒಟ್ಟು ಎಕ್ಸ್ಪೋರ್ಟಲ್ಲಿ 40% MSMEಗಳಿಂದ ಆಗ್ತಾ ಇದೆ. ಈ ರೀತಿ ಪ್ರತಿಯೊಂದು ಇಲಾಖೆಯನ್ನು ಕೂಡ ಟಾರ್ಗೆಟ್ ಇಟ್ಕೊಂಡು ಪ್ರಧಾನಿಯವರು ಕೆಲಸ ಮಾಡ್ತಿದ್ದಾರೆ. ಪ್ರತಿ ವರ್ಷ ಇದರ ವ್ಯವಹಾರ ಜಾಸ್ತಿ ಆಗಬೇಕು, ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು. ಎಕ್ಸ್ಪೋರ್ಟ್ ಜಾಸ್ತಿ ಆದಾಗ ಮಾತ್ರ ನಮ್ಮ ಇನ್ಕಮ್ಮು ಡಬಲ್ ಆಗೋಕ್ಕೆ ಸಾಧ್ಯ. ನಮ್ಮ ದೇಶದಲ್ಲಿ ಇಂಡಿಜಿನಸ್ ಆಗಿ ನಾವು ಮಾರಾಟ ಮಾಡಿದರೆ
ನಮಗೆ ಗೊತ್ತಿದೆ, ನಮ್ಮ 1 kg ಅಕ್ಕಿಗೆ ಭಾರತದಲ್ಲಿ ಎಷ್ಟು ರೇಟು ಅಂತ ಗೊತ್ತಿದೆ. ಆದರೆ ಅದು ವಿದೇಶಕ್ಕೆ ಹೋದರೆ 10 ಪಟ್ಟು ಜಾಸ್ತಿ ಸಿಗುತ್ತೆ ನಮಗೆ. ಈ ರೀತಿ ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡುವಂಥ ದಿಕ್ಕಿನಲ್ಲಿ ಅದು ಕೃಷಿ ಇರ್ಬೋದು. ಕೃಷಿ ಇವತ್ತು 2014ರಲ್ಲಿ 242 ಮಿಲಿಯನ್ ಮೆಟ್ರಿಕ್ ಟನ್ ನಮ್ಮ ಉತ್ಪಾದನೆ ಇತ್ತು ಹಾರ್ಟಿಕಲ್ಚರ್ ಮತ್ತು ಅಗ್ರಿಕಲ್ಚರಲ್ಲಿ. ಇವತ್ತದು 332 ಮಿಲಿಯನ್ ಮೆಟ್ರಿಕ್ ಟನ್ ಆಗಿದೆ ನಮ್ಮ ದೇಶದ ಉತ್ಪಾದನೆ. ಅಂದರೆ ನಮ್ಮ ದೇಶದ 140 ಕೋಟಿ ಜನ ತಿಂದು ಜಾಸ್ತಿ ಆಗುವಷ್ಟು ನಮ್ಮ ರೈತರು ಬೆಳೀತಾ ಇದ್ದಾರೆ. ಅದಕ್ಕಾಗಿ ಪ್ರಧಾನಿ ಹೇಳ್ತಾರೆ ಇದನ್ನು ಫುಡ್ ಪ್ರೊಸೆಸಿಂಗ್ ಮಾಡಬೇಕು, ಇದನ್ನು ವ್ಯಾಲ್ಯೂ ಅಡಿಷನ್ ಮಾಡಬೇಕು. ಯಾವ ದೇಶದಲ್ಲಿ ತಿನ್ನಕ್ಕಿಲ್ಲ, ಮಿಡ್ಲ್ ಈಸ್ಟಲ್ಲಿ ಇವತ್ತು ಭಾರತದಿಂದ ತರಿಸ್ಕೊತಾರೆ. ಪ್ರೊಸೆಸ್ಡ್ ಹಣ್ಣು, ಪ್ರೊಸೆಸ್ಡ್ ಫುಡ್ ಎಲ್ಲವನ್ನು ತರಿಸ್ಕೊತಾರೆ, ಅಲ್ಲಿ ಬೆಳೆಯಲ್ಲ ಅವರು. ಅಂಥ ದೇಶಗಳಿಗೆ ಕಳಿಸುವಂಥದ್ದು ಮತ್ತು ಅದರ ಪಟ್ಟಿ ಮಾಡುವಂಥದ್ದು ಆಗಬೇಕು. ಇದು ಪ್ರಧಾನಿ ಅಪೇಕ್ಷೆ ಇರುವಂಥದ್ದು. ಭಾಳಷ್ಟು ನಾನು ಮಾತಾಡಿದ್ದೀನಿ. ನಿಮ್ದು ಯಾವುದಾದ್ರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ನಾನು ನಿಮಗೆ ಒಂದು ಅಂಕಿಅಂಶ ಹೇಳಕ್ಕೆ ಇಚ್ಛೆ ಪಡ್ತೀನಿ. 4ರಿಂದ 2014ರ ತನಕ 10 ವರ್ಷಗಳಲ್ಲಿ ನಮ್ಮ ರಾಜ್ಯಕ್ಕೆ ಅವತ್ತಿನ ಕಾಲದಲ್ಲಿ 1,44,058 ಕೋಟಿ ರೂಪಾಯಿಗಳು ಡೆವಲ್ಯೂಷನ್ ಆಗಿತ್ತು, ಅಂದರೆ ಬಂದಿತ್ತು. 10 ವರ್ಷಗಳಲ್ಲಿ 1,44,058 ಕೋಟಿ ರೂಪಾಯಿಗಳು. ಕಳೆದ 10 ವರ್ಷದಲ್ಲಿ, ಅಂದರೆ ಈ ವರ್ಷ ಬಿಟ್ಟು 25ನ್ನು ಬಿಟ್ಟು 2014ರಿಂದ 2024ರ ತನಕ 5,42,341 ಕೋಟಿ ರೂಪಾಯಿಗಳು ಕರ್ನಾಟಕಕ್ಕೆ ಬಂದಿದೆ. ಡೆವಲ್ಯೂಷನಲ್ಲಿ, ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ನಮಗೆ ಬಂದಿದೆ. 275% ಹೆಚ್ಚು ಬಂದಿದೆ ಹಿಂದಿಗಿಂತ ಇವತ್ತಿಗೆ ಕಂಪೇರ್ ಮಾಡಿದರೆ. ಇದು ಹೆಚ್ಚೋ ಕಡಿಮೆನೋ ಕಾಂಗ್ರೆಸ್ ಅವರು ಉತ್ತರ ಹೇಳಬೇಕು ಇದಕ್ಕೆ. 1,44,058 ಕೋಟಿ ರೂಪಾಯಿಗಳು ಹೆಚ್ಚೋ ಇಲ್ಲ 5,42,341 ಕೋಟಿ ರೂಪಾಯಿಗಳು ಹೆಚ್ಚು. ಕಾಂಗ್ರೆಸ್ ಅವರಿಗೆ ಲೆಕ್ಕ ಬಂದರೆ, ಸ್ವತಃ ಸಿದ್ದರಾಮಯ್ಯನವರು ಹಣಕಾಸು ಸಚಿವರು ಲೆಕ್ಕ ಬಂದರೆ ಈ ಲೆಕ್ಕ ಹೇಳಬೇಕು. ಅದರ ಜೊತೆಗೆ ಇದು ಕೇವಲ ಟ್ಯಾಕ್ಸ್ ರೆವಲ್ಯೂಷನ್ ಹೇಳಿದೆ. ನಮ್ಮಲ್ಲಿ ಮೆಟ್ರೋ ಎಷ್ಟಿತ್ತು, ಇವತ್ತೆಷ್ಟಾಗಿದೆ? ಸುಮಾರು 54 ಕಿಲೋಮೀಟ್ರ್ ಇತ್ತು ಬೆಂಗಳೂರು ಮೆಟ್ರೋ, ಇವತ್ತು 240 ಕಿಲೋಮೀಟ್ರ್ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಇಲಾಖೆಯಲ್ಲಿ, NH ಅಲ್ಲಿ ನೀವು ಎಲ್ಲೆಲ್ಲಿ ಜಾಗ ಕೊಟ್ಟಿಲ್ವೋ ಅಲ್ಲಿ ಕೆಲಸ ನಿಧಾನ ಆಗ್ತಿದೆ. ಎಲ್ಲೆಲ್ಲಿ ನೀವು ಭೂಮಿಯನ್ನು ಅಕ್ವಿಷನ್ ಮಾಡಿಕೊಟ್ಟಿದ್ದೀರೋ ಅಲ್ಲಿ ರೈಲ್ವೆ ಲೈನನ್ನು ಮಾಡ್ತಾ ಇದ್ದೀವಿ, ಅಲ್ಲಿ NH ಅನ್ನು ಮಾಡ್ತಾ ಇದ್ದೀವಿ, ಅಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಕೇವಲ ನಾನು ಟ್ಯಾಕ್ಸ್ ರೆವಲ್ಯೂಷನ್ ಬಗ್ಗೆ ಹೇಳಿದೆ, ಆದರೆ ಅಭಿವೃದ್ಧಿ ಕೆಲಸಕ್ಕೆ ಇನ್ನೂ ಎಕ್ಸ್ಟ್ರಾ ಬಂದಿದೆ. ಕರ್ನಾಟಕ ಮತ್ತು ರಾಜ್ಯ ಮತ್ತು ಕೇಂದ್ರದ ಶೇರಲ್ಲಿ ಬೇರೆ ಬೇರೆ ಯೋಜನೆಗಳಲ್ಲಿ ದುಡ್ಡು ಬಂದಿದೆ. ಅದು ಎಲ್ಲ ಇಲಾಖೆಯಲ್ಲೂ ಬರುತ್ತೆ, ನಿಮಗೂ ಗೊತ್ತಿದೆ. ಇವತ್ತು ಅತ್ಯಂತ ಹೆಚ್ಚು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇರುವಂಥ ರಾಜ್ಯ ಯಾವುದು ಅಂದರೆ ಅದು ಕರ್ನಾಟಕ. ವಿಶ್ವಕರ್ಮ ಯೋಜನೆಯಲ್ಲಿ ಅತ್ಯಂತ ಹೆಚ್ಚು ಜನಕ್ಕೆ ಅನುಕೂಲ ಮಾಡಿದಂಥ ರಾಜ್ಯ ಯಾವುದು ಅಂತಂದರೆ ಅದು ಕರ್ನಾಟಕ. ಇಂಥ ಹಲವಾರು ಉದಾಹರಣೆಗಳಿದ್ದಾವೆ. ಕೇವಲ ಜನರನ್ನು ಗುಮ್ರಾ ಮಾಡೋಕ್ಕೆ, ಅಂದರೆ ಆಟ ಆಡಿಸೋಕ್ಕೆ ಅಥವಾ ತಪ್ಪು ದಾರಿ ಎಳಿಸೋಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ಅವರ ಆರೋಪದಲ್ಲಿ ಸತ್ಯ ಇಲ್ಲ. ಇಂಥ ಹಲವಾರು ಉದಾಹರಣೆಯನ್ನು ಕೊಡ್ಬೋದು. ನಾನು ರೈಲ್ವೆಯಲ್ಲಿ ನಾವು ಅವತ್ತೆಷ್ಟು ಕೊಟ್ಟಿದ್ರು, ಇವತ್ತೆಷ್ಟು ಕೊಟ್ಟಿದ್ದೀವಿ. ಅವತ್ತು ಕೇವಲ 835 ಕಿಲೋಮೀಟ್ರ್ ಮಾಡಿದ್ವಿ, ಇವತ್ತು 5,000 ಕಿಲೋಮೀಟ್ರ್ ಮಾಡಿ. ಈ ರೀತಿ ಹಲವಾರು ಉದಾಹರಣೆಗಳು ನಮ್ಮ ಹತ್ರ ಪೇಪರಲ್ಲಿ ಇದೆ, ಬಾಯಲ್ಲಿ ಅಲ್ಲ. ಮತ್ತು ಅಂಕಿಅಂಶ, ದುಡ್ಡು ಕೊಟ್ಟರೆ ಯಾವುದಕ್ಕೆ ಎಷ್ಟು ಅಂತ ಅಂಕಿಅಂಶ ಇರುತ್ತೆ. ಕೇಂದ್ರದಿಂದ ಎಷ್ಟು ಪಾಲು, ರಾಜ್ಯದಿಂದ ಎಷ್ಟು ಪಾಲು ಅನ್ನುವಂಥ ಅಂಕಿಅಂಶ ಇರುತ್ತೆ. ಅದಕ್ಕೆ ಅಂಕಿಅಂಶದ ಉದಾಹರಣೆಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡಬೇಕು. ರಾಜಕೀಯ ಮಾತಾಡೋಣ, ಚುನಾವಣೆ ಬಂದಾಗ ರಾಜಕೀಯ ಮಾತಾಡ್ತೀವಿ. ಚುನಾವಣೆ 2-3 ತಿಂಗಳು ಬರೀ ಅದೇ ಭಾಷಣ ಮಾಡೋಣ, ಒಬ್ರಿಗೊಬ್ರಿಗೆ ಜಗಳ ಮಾಡ್ಕೊಳ್ಳೋಣ. ಆದರೆ ಬಾಕಿ 4.5 ವರ್ಷ ಅಭಿವೃದ್ಧಿ ಕೆಲಸಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಲ್ಲ. ಕೇಂದ್ರದ ಮೀಟಿಂಗ್ಗೆ ಹೆಸರು ಬಂದಿದ್ದೀರಿ. ಇವತ್ತು ಪ್ಲಾನಿಂಗ್ ಕಮಿಷನ್ ಹೋಗಿ ನೀತಿ ಆಯೋಗ ಆಗಿದೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನೀತಿ ಆಯೋಗದ ಸಭೆಗೆ ನೀವು ಎಷ್ಟು ಸರಿ ಬಂದಿದ್ದೀರಿ? ಯಾವತ್ತೂ ಅಟೆಂಡ್ ಆಗಲ್ಲ ಅವರು. ನಿಮ್ಮ ಭಾವನೆಯನ್ನು, ರಾಜ್ಯದ ಡಿಮಾಂಡ್ಗಳನ್ನು, ಬೇಡಿಕೆಗಳನ್ನು ಎಲ್ಲಿ ಇಡಬೇಕು? ಹಿಂದೆ ಪ್ಲಾನಿಂಗ್ ಕಮಿಷನಲ್ಲಿ ಇಡ್ತಾ ಇದ್ರು, ಇವತ್ತು ನೀತಿ ಆಯೋಗದಲ್ಲಿ ಇಡಬೇಕು. ಆದರೆ ನಿಮ್ಮ ಮುಖ್ಯಮಂತ್ರಿಗಳು ನೀತಿ ಆಯೋಗದ ಸಭೆಗೆ ಬರಲ್ಲ. ವಾಟ್ ಇಟ್ ಮೀನ್ಸ್? ನಿಮಗೆ ಅಗತ್ಯ ಇಲ್ಲ, ಅಭಿವೃದ್ಧಿ ಕೆಲಸ ಮಾಡುವಂಥದ್ದು ಅಗತ್ಯ ಇಲ್ಲ. ಅದೇ ಗ್ಯಾರಂಟಿ ಹೆಸರು ಹೇಳ್ಕೊಂಡು ನಾಟಕ ಮಾಡಬೇಕು, ಡ್ರಾಮಾ ಮಾಡಬೇಕು, ಇದನ್ನೇ ಮಾಡ್ತಾ ಇದ್ದೀರಿ. ನಾನು ಮತ್ತೆ ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ, ಚುನಾವಣೆ ಟೈಮಲ್ಲಿ ಎಲ್ಲ ಡ್ರಾಮಾ ಮಾಡೋಣ.
ನೀವು ಬೈತೀರಿ, ನಾವು ಬೈತೀವಿ, ಈ JDS ಅವರು ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಆದರೆ ಉಳಿದಂಥ 4.5 ವರ್ಷ ರಾಜ್ಯದ ಜನ ಏನು ಪಾಪ ಮಾಡಿದರು? ಕೇಂದ್ರ ಕೊಟ್ಟಂಥ ಒಂದೊಂದು ಪೈಸೆಯನ್ನು ಸದುಪಯೋಗ ಮಾಡಬೇಕು, ತರಬೇಕು, ಎಕ್ಸ್ಟ್ರಾ ಡಿಮಾಂಡ್ ಇಡಬೇಕು. ಹಲವಾರು ರಸ್ತೆಗಳು ನಮ್ಮದು ಅಭಿವೃದ್ಧಿ ಆಗ್ತಾ ಇದೆ. ಒಂದು CRF ಅಲ್ಲಿ ನಮ್ಮ 2 ಜಿಲ್ಲೆಗಳಿಗೆ ದುಡ್ಡು ಬಂದಿದೆ, ಅಥವಾ ಟೋಟಲ್ ಕರಾವಳಿಗೆ ಬಂದಿದೆ. PMGSY ದುಡ್ಡು ಬಂದಿದೆ. NHಗಳು ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ರೈಲ್ವೆ ಲೈನ್ ಎಲೆಕ್ಟ್ರಿಫಿಕೇಶನ್ ಆಗಿದೆ. ಎಷ್ಟು ಕೆಪಾಸಿಟಿ ಸಾಧ್ಯನೋ ಅಷ್ಟು ರೈಲುಗಳನ್ನು ಇಲ್ಲಿ ಹೆಚ್ಚು ಮಾಡುವಂಥದ್ದು ಮಾಡಿದ್ದೀವಿ. ನಮ್ಮ ಏರ್ಪೋರ್ಟನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇವತ್ತು ಯಾವ ಕಾಲೇಜ್ ಬರ್ತಾ ಇದೆ? ಕೋಸ್ಟಲ್ ಅಕಾಡೆಮಿ ಕಾಲೇಜ್ ಇಲ್ಲಿ ಬರುವಂಥದ್ದು ಯೋಚನೆ ಮಾಡಿದ್ದೀವಿ. ಮೊದಲ ಬಾರಿಗೆ ನಮ್ಮ ಇಲಾಖೆಯಲ್ಲಿ ನಾನು ಆಗಾಗಲೇ ಹೇಳಿದೆ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಹಿಂದೆ ನಾನು ಕೃಷಿ ಮಂತ್ರಿ ಇದ್ದೆ, FAOಗಳನ್ನು ಮಾಡಿದ್ದೀವಿ ಈ ಜಿಲ್ಲೆಯಲ್ಲಿ. ಅದರ ಮೂಲಕ ಫುಡ್ ಪ್ರೊಸೆಸಿಂಗ್ ಮಾಡಿ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವಂಥದ್ದು ಆರಂಭ ಆಗಿದೆ. ಇವತ್ತು ಕೂಡ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಕರಾವಳಿಯ ಬೇರೆ ಬೇರೆ ಪದಾರ್ಥಗಳ ಮೂಲಕ ಮಾಡುವಂಥದ್ದಾಗಿದೆ. ಯಾವ ಪ್ರಪೋಸಲನ್ನು ರಾಜ್ಯ ಸರ್ಕಾರ ಕೊಡುತ್ತೆ ಅದನ್ನು ಮುತುವರ್ಜಿ ವಹಿಸಿ ನಾವು ಫಾಲೋ ಅಪ್ ಮಾಡ್ತೀವಿ. ನಾನು ನಿಮಗೆ ಹೇಳಿಕೆ ಇಚ್ಛೆ ಪಡ್ತೀನಿ, ವಾಪಸ್ ಪ್ರಶ್ನೆ ನಿಮಗೆ ಕೇಳ್ತೀನಿ. ಇವತ್ತಿನ ತನಕ ಯಾವ MSME ಮಂತ್ರಿ ಇದ್ದಾರೆ ನನ್ನನ್ನು ಭೇಟಿ ಮಾಡಿಲ್ಲ. ಯಾವುದೇ ಕಾರ್ಯಕ್ರಮದಲ್ಲಿ ಅವ್ರು ಭಾಗವಹಿಸಲ್ಲ, ಯಾವುದೇ ಪ್ರಪೋಸಲ್ ಅವ್ರು ತರಲ್ಲ. ಆದರೂ ಇದು ನನ್ನ ಸ್ಟೇಟ್ ಅನ್ನುವ ಕಾರಣಕ್ಕಾಗಿ ದೇಶದ ಅತ್ಯಂತ ಹೆಚ್ಚು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇರುವಂಥ ರಾಜ್ಯ ಕರ್ನಾಟಕ ಆಗಬೇಕು ಅಂತ ನಾವು ಮಾಡಿದ್ದೀವಿ. ಇದನ್ನು ಮಾಡ್ತಾ ಇದ್ದೀವಿ. ಹೆಚ್ಚು ಸಬ್ಸಿಡಿ ಕೊಡುವಂಥದ್ದು, ಹೆಚ್ಚು ಲೋನ್ ಕೊಡುವಂಥದ್ದು, ಯಾವುದೇ ಅಪ್ಲಿಕೇಶನ್ ಸರಿ ಇಲ್ಲ ಅಂದರೆ ಅದನ್ನು ಸರಿ ಮಾಡಿ ಕಳಿಸಿ ಅನ್ನುವಂಥದ್ದನ್ನು ಹೇಳುವಂಥದ್ದು ಯಾರು ಮಾಡಬೇಕು? ಇವತ್ತು ಫೆಡರಲ್ ಸಿಸ್ಟಮಲ್ಲಿ ರಾಜ್ಯ ಸರ್ಕಾರದ ಪ್ರಪೋಸಲಿನ ಆಧಾರದಲ್ಲೇ ಕೇಂದ್ರ ಸರ್ಕಾರ ಕೆಲಸ ಮಾಡುತ್ತೆ. ನಾವು ನೇರವಾಗಿ ಯಾವುದನ್ನು ಕೊಡೋಕ್ಕಾಗಲ್ಲ. ದುಡ್ಡು ಕೊಡ್ಬೋದು, ಸಬ್ಸಿಡಿ ಕೊಡ್ಬೋದು, ಬ್ಯಾಂಕ್ಗಳ ಮೂಲಕ ಸಹಾಯ ಮಾಡಿಸ್ಬೋದು. ಆದರೆ ಪ್ರಪೋಸಲ್ ಯಾರಿಂದ ಬರಬೇಕು? ರಾಜ್ಯದಿಂದ ಬರಬೇಕು. ಇವತ್ತು ಒಂದು NH ಮಾಡಬೇಕಾದ್ರೂ ಕೂಡ ಜಮೀನು ಯಾರು ಕೊಡಬೇಕು? ಇವತ್ತು ಇಷ್ಟೊಂದು ಮಾತಾಗ್ತಾ ಇದೆಯಲ್ಲ. ನನಗೆ ನಿತಿನ್ ಗಡ್ಕರಿ ಹೇಳ್ತಾರೆ, ಶೋಭಾ ಮಾತಾವ್ आपका स्टेट में हमको जमीन नहीं देते हैं, क्यों आते हैं बार बार? ಇದು ಕೇಳ್ತಾರೆ ನಮ್ಮ ಹತ್ರ. ನಿಮ್ಮ ಜಮೀನು ಕೇಳಿದ್ರೆ ಕೊಡಲ್ಲ, ಯಾವುದೇ DCಗಳು ಸಹಕಾರ ಮಾಡಲ್ಲ, ಮೀಟಿಂಗ್ ಬರಲ್ಲ, ಏನು ಸಮಸ್ಯೆ ಇದೆ ಹೇಳಲ್ಲ. ನೀವು ಮೆಟ್ರೋಗೆ ಜಮೀನು ಕೊಡಲ್ಲ, ನೀವು ರೈಲ್ವೆಗೆ ಜಮೀನು ಕೊಡಲ್ಲ, ನೀವು ಹೈವೇಗೆ ಜಮೀನು ಕೊಡಲ್ಲ, PMGSYಗೆ ಕೊಡಲ್ಲ, ಲ್ಯಾಂಡ್ ಅಕ್ವಿಷನ್ ಮಾಡಿಕೊಡಲ್ಲ, DCಗಳು ಸಹಕಾರ ಮಾಡಲ್ಲ. ಪ್ರತಿ ಸರ್ತಿ ಹೋದಾಗ ನಮಗೆ ಅದೇ ಹೇಳ್ತಾರೆ, ಸೌತ್ ಇಂಡಿಯಾದವರು ಜಮೀನು ಕೊಡೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತೀರಿ? ನಾನು ದುಡ್ಡು ಕೊಡೋಕ್ಕೆ ನಮ್ಮ ನಿತಿನ್ ಗಡ್ಕರಿ ಯಾವಾಗಲೂ ಹೇಳ್ತಾರೆ, ಯಾರು ಹೋದರೂ ಹೇಳ್ತಾರೆ, ನೀವು ಜಮೀನು ಕೊಡೋಕ್ಕೆ ಏನು ಸಮಸ್ಯೆ ಅಂತ, ಎಕ್ವಿಷನ್ ಮಾಡಿಕೊಡಿ. ಕರಾವಳಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಟ್ರೈನಿಂಗ್ ಆಗ್ತಾ ಇದೆ. ಯಾರೇ ಅಪ್ಲೈ ಮಾಡಿದ್ರು ಕೂಡ ಅವರಿಗೆ ಸೆಲ್ಫ್ ಎಂಪ್ಲಾಯ್ ಮಾಡೋಕ್ಕೆ ನಾವು ತಯಾರಿದ್ದೀವಿ. ಕರಾವಳಿಗೆ ಹೇಳ್ತಾ ಇದ್ದೀನಿ ನಾನು. ರಾಜ್ಯವನ್ನು ಬಿಟ್ಟು ಕರಾವಳಿ ಇಲ್ವಲ್ಲ, ಕರಾವಳಿ ಸಪರೇಟ್ ರಾಜ್ಯ ಆಗಿಲ್ಲ. ಅದಕ್ಕಾಗಿ ಕರಾವಳಿಗೆ ನಾನು ಹೇಳ್ತಾ ಇರುವಂಥದ್ದು, ಯಾರೇ ಇಲ್ಲಿಂದ ಯಾವುದೇ ಅಪ್ಲಿಕೇಶನ್ ಕೊಟ್ಟರು ನಾವು ಪ್ರೊಸೆಸ್ ಮಾಡ್ತಿದ್ದೀವಿ. ನೀವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತೀರಾ, ನೀವು ಸ್ಕಿಲ್ ಟ್ರೈನಿಂಗ್ ತೊಗೊತೀರಾ. ಸ್ಕಿಲ್ ಟ್ರೈನಿಂಗ್ ಅಂದರೆ ಯಾವುದ್ರಲ್ಲಿ ತೊಗೊತಾ ಇದ್ದೀವಿ? ಈಗ ನಾವೇ ಮೊನ್ನೆ KVICಯಿಂದ ಖಾದಿಯಿಂದ ಕರಾವಳಿಯ ಹಲವಾರು ಜನ ಮಿಷನ್ ತಗೊಳ್ಳೋಕ್ಕೆ ಬೆಂಗಳೂರು ಬಂದಿದ್ರು. ಯಾರು ಕುಂಬಾರಿಕೆ ಮಾಡ್ತಿದ್ದಾರೆ, ಯಾರು ಟೈಲರಿಂಗ್ ಮಾಡ್ತಾ ಇದ್ದಾರೆ. ನಾವೇ ಬೆಂಗಳೂರಲ್ಲಿ ಕರಾವಳಿಯ ಜನಕ್ಕೆ, ತುಂಬ ಜನಕ್ಕೆ ಅವರಿಗೆ ಉದ್ಯೋಗ ಮಾಡೋದಕ್ಕೆ ನಾವು ಟೂಲ್ ಕಿಟ್ಟನ್ನು ಕೊಟ್ವಿ. ಅವರಿಗೆ ಲೋನಿನ ಜೊತೆ ಬ್ಯಾಂಕಿನ ಜೊತೆ ಜೋಡಿಸುವಂಥದ್ದು ಮಾಡಿದ್ದೀವಿ. ಇಲ್ಲೇ ಬಂದು ಮಾಡುವಂಥದ್ದಂತಲ್ಲ, ಬೆಂಗಳೂರಿಗೆ ಬಂದವರಿಗೆ ಇಡೀ ರಾಜ್ಯದ ಬೆಂಗಳೂರು, ದಕ್ಷಿಣ ಕನ್ನಡ, ಕೊಡಗು ಮತ್ತು 3-4 ಜಿಲ್ಲೆಗಳವರು ಮಾತ್ರ ಅಲ್ಲಿ ಬಂದಿದ್ರು. ಅಲ್ಲಿ ನಾವು ಮಾಡಿಸ್ಕೊಟ್ವಿ. ಫುಡ್ ಪ್ರೊಸೆಸಿಂಗ್ ಅಲ್ಲಿ ನಾವು ಅವರಿಗೆ ಒಂದು ರಾಜ್ಯ ಸರ್ಕಾರದ ಮೂಲಕನೇ ನಾವು ಕೊಡಬೇಕು. ರಾಜ್ಯ ಸರ್ಕಾರ ಯಾವ ಪ್ರಪೋಸಲ್ ಅನ್ನು ಕೊಡ್ತೀವಿ ಅದೆಲ್ಲವನ್ನು ಕೊಡೋಕ್ಕೆ ನಾವು ಸಿದ್ಧ ಇದ್ದೀವಿ.
ಮುದ್ರಾ ಯೋಜನೆ ಇದೆ, ಎಲ್ಲವೂ ಇದೆ ಅಲ್ಲ, ಅವ್ರಿಗೆ ಗೊತ್ತಿದೆ. ಮಿನಿಮಮ್ ವೇಜಸ್ ಗ್ಯಾರಂಟಿ ಇದೆ, ಆದರೆ ಮಿನಿಮಮ್ ವೇಜಸ್ ಅನ್ನು ನಾವು ಹೆಚ್ಚು ಮಾಡಬೇಕಾಗಿದೆ. ಮಿನಿಮಮ್ ಅದರ ಬಗ್ಗೆ ಚರ್ಚೆ ನಡೀತಿದೆ. ಇವತ್ತು ದೇಶದಲ್ಲಿ ಲೇಬರ್ ಲಾ ಇದೆ, ಸುಮಾರು 29 ಲೇಬರ್ ಲಾಗಳು ಬ್ರಿಟಿಷರ ಕಾಲದ್ದು ಇವತ್ತು ಇದೆ. ಅದಕ್ಕಾಗಿ ಮೋದಿಯವರು ಪದೇ ಪದೇ ಹೇಳ್ತಾ ಇರುವಂಥದ್ದು ಈ ಲೇಬರ್ ಲಾವನ್ನು ಚೇಂಜ್ ಮಾಡಬೇಕು. ಅದು ಇಂಡಸ್ಟ್ರಿ ಲಾ ಇರ್ಬೋದು, ಯಾವುದೇ ಲಾ ಇರ್ಬೋದು, ಇದನ್ನು ಚೇಂಜ್ ಮಾಡಬೇಕು. ಇದನ್ನು ಲೇಬರ್ ಕೋಡ್ ಮೂಲಕ ತರಬೇಕು, ಅಂದರೆ ಎಲ್ಲರಿಗೂ ಸೋಷಿಯಲ್ ಸೆಕ್ಯೂರಿಟಿ ಸಿಗಬೇಕು. ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ನೀವು EPF ಅಥವಾ ESI ಬಗ್ಗೆ ಮಾತಾಡಿದರೆ ಎಷ್ಟು ಜನಕ್ಕೆ ಸಿಗುತ್ತೆ? ಕೇವಲ 10% ಬಗ್ಗೆ ನಾವು ಮಾತಾಡ್ತೀವಿ. ದೇಶದಲ್ಲಿ ಕೆಲಸ ಮಾಡುವಂಥ 80 ಕೋಟಿ ಜನಗಳ ಪೈಕಿ 10% ಮಂದಿಗೆ ಮಾತ್ರ ನಾವು EPF ಮತ್ತು ESI ಬಗ್ಗೆ ಮಾತಾಡ್ತೀವಿ. ಅಂಥವ್ರಿಗೆ ಮಾತ್ರ ಅಷ್ಟು ಜನಕ್ಕೆ ಸೌಲಭ್ಯ ಸಿಗುತ್ತೆ. 70 ಕೋಟಿ ಜನಕ್ಕೆ ಸಿಗ್ತಾ ಇಲ್ಲ. ಯಾಕೆಂದರೆ ನಾವು ಅವರನ್ನು, ಆ ಲೇಬರ್ಸನ್ನು ಸೋಷಿಯಲ್ ಸೆಕ್ಯೂರಿಟಿ ಕೋಡಲ್ಲಿ ಸೇರಿಸಿಲ್ಲ. ಅವರಿಗೆ ಯಾವುದೇ ಇಂಡಸ್ಟ್ರಿ ಲಾ ಅಪ್ಲೈ ಆಗಲ್ಲ, ಅನ್ಆರ್ಗನೈಸ್ಡ್ ಲೇಬರರ್ಸ್ಗೆ. ಅದಕ್ಕಾಗಿ ಇವತ್ತು ನಮ್ಮ ಪ್ರಯತ್ನ ಇರುವಂಥದ್ದು, ಎಲ್ಲ ರಾಜ್ಯಗಳ ಮಂತ್ರಿಗಳ ಮೀಟಿಂಗ್ ಕರೆದಿದ್ದೀವಿ, ಅಧಿಕಾರಿಗಳ ಮೀಟಿಂಗ್ ಕರೆದಿದ್ದೀವಿ, ಅವರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಅನ್ಆರ್ಗನೈಸ್ಡ್ ಲೇಬರರ್ಸ್ಗೆ ಕೂಡ ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕು, ESIಗೆ ಅವರಿಗೆ ಫೆಸಿಲಿಟಿ ಸಿಗಬೇಕು, EPFದಲ್ಲಿ ಯಾರೋ ಜೋಡಣೆ ಆಗ್ತಾರೆ ಅಂದರೆ ಅವರಿಗೆ ಸಿಗಬೇಕು. ಇದನ್ನು ಇವತ್ತು ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಿದೆ. ಅದಕ್ಕಾಗಿ ನಾನು 4 ಲೇಬರ್ 29 ಕಾನೂನನ್ನು 4 ಲೇಬರ್ ಕೋಡಿನ ಮಧ್ಯೆ ತರೋದಕ್ಕೆ ಪ್ರಯತ್ನ ಆಗಿದೆ. ಹಲವಾರು ರಾಜ್ಯಗಳ ಜೊತೆ ಚರ್ಚೆ ಆಗಿದೆ. ಕೆಲವರದ್ದು ಕ್ವರೀಸ್ ಇತ್ತು, ಅದನ್ನು ಕೂಡ ನಾವು 4 ಜಾಯಿಂಟ್ ಸೆಕ್ರೆಟರಿಗಳನ್ನು ಬಿಟ್ಟು ಅವರಿಗೆ 3 ದಿನಗಳ ಟ್ರೈನಿಂಗನ್ನು ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ನಾವೇ ಸ್ವತಃ ಇದ್ದು ನಾವು ಕೊಟ್ಟಿದ್ದೀವಿ. ನಮ್ಮ ರಾಜ್ಯದಿಂದ ಕೂಡ ಸಂತೋಷ್ ಲಾಡ್ ಅವರು ಬಂದಿದ್ದರು. ಅದನ್ನು ಸರಿಯಾದರೆ ಎಲ್ಲರಿಗೂ ಸೋಷಿಯಲ್ ಸೆಕ್ಯೂರಿಟಿ ಸಿಗುತ್ತೆ. ಇವತ್ತು ಬರುವಂಥ ದಿನಗಳಲ್ಲಿ ದೊಡ್ಡ ಲೇಬರ್ ಫೋರ್ಸ್ ಅಂದರೆ ಗಿಗ್ ಆ್ಯಂಡ್ ಪ್ಲಾಟ್ಫಾರ್ಮ್ ವರ್ಕರ್ಸ್, ಗಿಗ್ ವರ್ಕರ್ಸ್. ಯಾರಿವತ್ತು ಝೊಮ್ಯಾಟೊ ಅಥವಾ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ ಸೇಲ್ ಮಾಡ್ತಾರೆ, ಇವರದ್ದು ಸುಮಾರು 54 ಲಕ್ಷ ಜನಸಂಖ್ಯೆ ನಮ್ಮ ದೇಶದಲ್ಲಿ ಇದೆ. ಬರುವಂಥ ಒಂದು 10-15 ವರ್ಷದಲ್ಲಿ ಇದು 25 ಕೋಟಿಗೆ ಇರ್ಬೋದು ಅನ್ನುವಂಥದ್ದು ಊಹೆ ಇದೆ ಎಕಾನಮಿಸ್ಟ್ಗಳದ್ದು. ಅದಕ್ಕಾಗಿ ಅಂಥವರಿಗೆ ಕೂಡ ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕು. ಒಬ್ಬ ಬೆಳಿಗ್ಗೆ ಓಲಾ ಓಡಿಸ್ತಾನೆ, ರಾತ್ರಿ ಅವನು ಝೊಮ್ಯಾಟೊದಲ್ಲಿ ಕೆಲಸ ಮಾಡ್ತಾನೆ. ಇಂಥ ಒಂದು ದೊಡ್ಡ ಲೇಬರ್ ಫೋರ್ಸ್ ಇದೆ. ಈ ಲೇಬರ್ ಫೋರ್ಸ್ಗೆ ಕೂಡ ಈ ಬಜೆಟ್ನಲ್ಲಿ ನಾವು ಮಾತಾಡಿದ್ದೀವಿ. ಅವರಿಗೂ ಸೋಷಿಯಲ್ ಸೆಕ್ಯೂರಿಟಿ ಕೊಡುವುದರ ಬಗ್ಗೆ ಯೋಚನೆ ಮಾಡಿದ್ವಿ. 11 ಬೇರೆ ಬೇರೆ ಅಗ್ರಿಗೇಟರ್ಸ್ಗೆ, ಅದು ಝೊಮ್ಯಾಟೊ, ಫ್ಲಿಪ್ಕಾರ್ಟ್, ರ್ಯಾಪಿಡೋ, ಇಂಥ ಹಲವಾರು, ಓಲಾ, ಇಂಥವರಿಗೆ ನಾವೇ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾನು ಮನ್ಸುಖ್ ಭಾಯಿ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಕರೆಸಿ ಮಾತಾಡಿಬಿಟ್ಟು ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಹೇಗೆ ಕೊಡ್ಬೋದು. ನೀವು ಅವರು ಬೇರೆ ಬೇರೆ ಅಗ್ರಿಗೇಟರ್ಸ್ ಜೊತೆ ಕೆಲಸ ಮಾಡ್ಬೋದು, ಆದರೆ ನಿಮಗೆ ಅವರು ತಗೊಳ್ಳುವಂಥ ದುಡ್ಡಲ್ಲಿ ಎಷ್ಟು ಪರ್ಸೆಂಟೇಜ್ ಅವರು ಹಾಕಬೇಕು ಮತ್ತು ನೀವೆಷ್ಟು ಹಾಕ್ಬೋದು, ಇದನ್ನು ಈಗಾಗಲೇ ನಾವು ಅಗ್ರಿಗೇಟರ್ಸ್ ಜೊತೆ ಮಾತಾಡಿದ್ದೀವಿ. ಮತ್ತು ಬರುವಂಥ ದಿನದಲ್ಲಿ ಗಿಗ್ ಆ್ಯಂಡ್ ಪ್ಲಾಟ್ಫಾರ್ಮ್ ವರ್ಕರ್ಸ್ಗೆ ಮತ್ತು ಅನ್ಆರ್ಗನೈಸ್ಡ್ ಲೇಬರರ್ಸ್ಗೆ ಸೋಷಿಯಲ್ ಸೆಕ್ಯೂರಿಟಿ ಕೊಡೋದಕ್ಕೆ ವಿಶೇಷವಾದಂಥ ಯೋಜನೆ ಕೇಂದ್ರ ಸರ್ಕಾರದಲ್ಲಿ ತಯಾರಾಗ್ತಾ ಇದೆ. ಕೆಲವು ರಾಜ್ಯಗಳ ಕ್ವಶನ್ಸ್ ಇದೆ, ಅದನ್ನು ಕ್ವಶನ್ಸನ್ನು ಕೂಡ ಬಗೆಹರಿಸುವಂಥದ್ದು ನಾವು ಮಾಡ್ತಾ ಇದ್ದೀವಿ. ಅಲ್ಲ, ಅದಕ್ಕಾಗಿ ಪ್ರಧಾನಿಯವರು ಮಾಡಿರುವಂಥದ್ದು ಕಡಿಮೆ ದರದಲ್ಲಿ ಎಲ್ಲಿ ಫ್ಲೈಟ್ ಇನ್ನೂ ಹೋಗಿಲ್ಲ, ಏರ್ಪೋರ್ಟ್ ಇನ್ನೂ ಆಗಿಲ್ಲ, ಅಲ್ಲಿ ಉಡಾನ್ ಸ್ಕೀಮ್ ಮೂಲಕ ಕಡಿಮೆ ದರದಲ್ಲಿ ಇದನ್ನು ಕೊಡಬೇಕು ಅಂಥೇಳಿ ಇವತ್ತು ಹಲವಾರು ಕಂಪನಿಗಳು ಕೂಡ ಯಾರು ಫ್ಲೈಟ್ ಓಡಿಸ್ತಾರೆ ಅಂಥವ್ರು ಹಲವಾರು ಜನ ಮುಚ್ತಾ ಇದ್ದಾರೆ. ಬೇರೆ ಬೇರೆ ಕಾರಣಕ್ಕೆ ಇರ್ಬೋದು. ಇದನ್ನು ರೆಗ್ಯುಲೇಟ್ ಮಾಡುವಂಥದ್ದನ್ನು ಕೂಡ ಕೇಂದ್ರ ಸರ್ಕಾರ ಮಾಡುತ್ತೆ. ಖಂಡಿತವಾಗಿ ಅದರ ಬಗ್ಗೆ ಕೂಡ ಗಮನವನ್ನು ಕೊಡ್ತೀವಿ ನಾವು. ಮಿನಿಸ್ಟರಿಗೆ ಇವಾಗಲೇ ಮಾತಾಡಿದ್ದೀವಿ. ಅಡಿಕೆ ತಟ್ಟೆ ಎಕ್ಸ್ಪೋರ್ಟ್ ಮಾಡೋದನ್ನು ಅಮೇರಿಕಾ ಉಳಿದಂಥ ದೇಶಗಳಿಗೆ ಏನು ತೊಂದರೆ ಇಲ್ಲ, ಆದರೆ ಅದಕ್ಕೆ ಬಂದಿದೆ. ಎಕ್ಸ್ಟರ್ನಲ್ ಅಫೇರ್ಸ್ಗೆ ಕೂಡ ಇದರ ಬಗ್ಗೆ ಮಾತಾಡೋದಕ್ಕೆ ನಾವು ಹೇಳಿದ್ದೀವಿ. ಒಂದೇ ನಿಮಿಷ. ಅದು ಬಾರ್ಡರ್ ಸ್ಟೇಟ್, ಮ್ಯಾನ್ಮಾರ್ಗೆ ಹೊಂದಿಕೊಂಡಿರುವಂಥ ರಾಜ್ಯ. ಅದಕ್ಕಾಗಿ ಇವತ್ತು ಯಾಕೆಂದರೆ ಹಿಂದಿನ ಸರ್ಕಾರಗಳು ಯಾವ ತಪ್ಪು ಮಾಡಿದ್ರು, ಯಾವುದೇ ನಮ್ಮ ಬಾರ್ಡರ್ಗೆ ಫೆನ್ಸಿಂಗ್ ಇರಲಿಲ್ಲ, ಯಾವುದೇ ಬಾರ್ಡರ್ಗೆ ಸೆಕ್ಯೂರಿಟಿ ಇರಲಿಲ್ಲ. ನೀವು ಬಾಂಗ್ಲಾದಿಂದ
ನಾವೇಗೆ ಉಡುಪಿಯಿಂದ ಮಂಗಳೂರು ಬರ್ಬೋದು, ಹಾಗೆ ಬರ್ಬೋದಾಗಿತ್ತು. ಮಯನ್ಮಾರಿಂದಲೂ ಅದೇ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಕೇಂದ್ರ ಸರ್ಕಾರ ಆ ಎಲ್ಲ ಬಾರ್ಡರ್ಗಳನ್ನು ಕೂಡ ಫೆನ್ಸಿಗೆ ಹಾಕುವಂಥದ್ದು ಮಾಡ್ತಾ ಇದೆ, ಎಲೆಕ್ಟ್ರಿಫೈ ಮಾಡುವಂಥದ್ದು ಮಾಡ್ತಾ ಇದೆ. ಅದು ಆಗೋ ತನಕ ಈ ಸಮಸ್ಯೆ ಸಹಜವಾಗಿ ಇನ್ಫಿಲ್ಟ್ರೇಷನು ಮತ್ತು ಮಯನ್ಮಾರ್ ಬಾರ್ಡರ್ ಎಲ್ಲ ಜಿಲ್ಲೆಗಳಿಗೆ ನಾನೇ ಸ್ವತಃ ಹೋಗಿದ್ದೆ. ಹೋದಂಥ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗಿರುವಂಥದ್ದಂದರೆ ಇವರ ರಿಲೇಟಿವ್ ಆಚೆ ಇದ್ದಾರೆ, ಆಚೆಯ ರಿಲೇಟಿವ್ ಇಲ್ಲಿದ್ದಾರೆ. ಸಹಜವಾಗಿ ಅವ್ರು ಬಂದು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಅದಕ್ಕೆ ಕಳ್ಳದಾರದಿಂದ ಬರ್ತಾರೆ. ಬರುವಾಗ ಅದು ನಾರ್ಕೋಟಿಕ್ ಡ್ರಗ್ಸ್ ಇರ್ಬೋದು ಅಥವಾ ಸಶಸ್ತ್ರ ಇರ್ಬೋದು, ಇದು ಬಹಳ ಎಕ್ಸ್ಚೇಂಜ್ ಅವತ್ತಿನ ಕಾಲಕ್ಕೆ ಆಗ್ತಾ ಇತ್ತು. ಅದಕ್ಕಾಗಿ ಸ್ವಲ್ಪ ಅನ್ರೆಸ್ಟ್ ಶುರುವಾಗಿದೆ. ಯಾವಾಗ ಕಂಟ್ರೋಲ್ ಆಗುತ್ತೆ ಆವಾಗ ಅನ್ರೆಸ್ಟ್ ಶುರುವಾಗುತ್ತೆ. ಇಂಥದ್ದು ಬಾರ್ಡರ್ ಜಿಲ್ಲೆಯಲ್ಲಿ, ಅದು ಅಸ್ಸಾಮಿನ ಜಿಲ್ಲೆಗಳಿರ್ಬೋದು ಅಥವಾ ಸಿಕ್ಕಿಂನ ಜಿಲ್ಲೆ ಇರ್ಬೋದು ಅಥವಾ ಮಣಿಪುರದ ಜಿಲ್ಲೆ ಇರ್ಬೋದು, ಯಾವುದೋ ಮ್ಯಾನ್ಮಾರ್, ಬಾಂಗ್ಲಾ, ಚೀನಾದ ಜೊತೆಗೆ ಬಾರ್ಡರ್ ಹಂಚಿಕೊಂಡಿದೆ, ಅಲ್ಲಿ ಈ ರೀತಿಯ ಅನ್ರೆಸ್ಟ್ ಸಹಜವಾಗಿರುತ್ತೆ. ಆದರೆ ಇದನ್ನು ಶಮನ ಮಾಡುವಂಥದ್ದು ಮತ್ತು ಭಾರತವನ್ನು ಗಟ್ಟಿ ಮಾಡುವಂಥದ್ದು ನಾವು ಮಾಡ್ತೀವಿ. ರಾಜ್ಯ ಸರ್ಕಾರ ಯಾವ ಸ್ಟ್ಯಾಂಪೇಡ್ ಆಯಿತು, ಕಾಲ್ತುಳಿತ ಆಯಿತು, ಇದನ್ನು ಮುಚ್ಚಿ ಹಾಕೋಕ್ಕೆ ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರವನ್ನು ಕೇಂದ್ರ ಜೊತೆ ಸೇರಿ ಮಾಡಿದೆ. ಮೊನ್ನೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಡೆಲ್ಲಿಗೆ ಕರೆಸ್ಕೊಂಡಿರುವುದೇ ಕಾಲ್ತುಳಿತವನ್ನು ಮರೆಸಬೇಕು ಮತ್ತು ಹೊಸ ವಿಚಾರವನ್ನು ತರಬೇಕು. ಈ ಜನಕ್ಕೆ ಹೊಸ ವಿಚಾರ ಯಾವುದು? ಜಾತಿ ಜನಗಣತಿ. ನೀವು 10 ವರ್ಷಗಳ ಕಾಲ ಜಾತಿ ಜನಗಣತಿಗೆ ಅಷ್ಟು ಖರ್ಚು ಮಾಡಿದ್ರಲ್ಲ, ಎರಡೆರಡು ಕಾಂತರಾಜ್ ಸಮಿತಿ ಮತ್ತು ಜಯಪ್ರಕಾಶ್ ಹೆಗಡೆ ಅವರ ಸಮಿತಿ ಮಾಡಿದ್ರಲ್ಲ, ಎಷ್ಟು ಖರ್ಚು ಮಾಡಿದ್ರಿ? ಮತ್ತೆ ಆ ಜನಗಣತಿಯನ್ನ ಎಲ್ಲರ ವಿರೋಧದ ಮಧ್ಯೆ ಮೊನ್ನೆ ಮಂಡನೆ ಮಾಡಿದ್ರಿ. ಎಲ್ಲ ಜಾತಿಗಳು ವಿರೋಧ ಮಾಡಿದ್ವು. ಯಾಕೆ ಮಾಡಿದ್ರಿ? ಯಾವ ಅನ್ರೆಸ್ಟ್, ಯಾವ ಅಶಾಂತಿ ಕ್ರಿಯೇಟ್ ಮಾಡೋಕ್ಕೆ ನೀವು ಮಾಡಿದ್ರಿ. ಈಗ ಅದು ಬೇಡ ಅಂತ ಯಾಕೆ ಹೇಳ್ತಿದ್ರಿ? ನಿಮ್ಮ ಉದ್ದೇಶ ಇರುವಂಥದ್ದು ಯಾವುದೋ ಜಾತಿಗೆ ಸಹಾಯ ಮಾಡಬೇಕಂತಲ್ಲ, ಜಾತಿಯನ್ನು ಒಡಿಬೇಕು, ಇನ್ನಷ್ಟು ಅದನ್ನು ಸೂಕ್ಷ್ಮ ಮಾಡಬೇಕು. ಒಕ್ಕಲಿಗರಲ್ಲಿ ಎಷ್ಟು ಸಬ್ ಕಾಸ್ಟು, ಲಿಂಗಾಯತರಲ್ಲಿ ಎಷ್ಟು ಸಬ್ ಕಾಸ್ಟು, ಬ್ರಾಹ್ಮಣರಲ್ಲಿ ಎಷ್ಟು ಸಬ್ ಕಾಸ್ಟು, ಅವರ ಮಧ್ಯೆ ಒಡೆದಾಗುವಂಥ ನೀತಿ ಸಾಲಿಲ್ಲ ಅವರಿಗೆ. ಅದನ್ನು ಇನ್ನೂ ಸೂಕ್ಷ್ಮ ಮಾಡಬೇಕು, ಇನ್ನೂ ಅದನ್ನು ಒಡಿಬೇಕು ಅನ್ನುವಂಥ ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮತ್ತು ಮೊನ್ನೆ ಇದ್ದಕ್ಕಿದ್ದಾಗೆ ಯಾಕೆ ಘೋಷಣೆ ಆಯಿತು? ಇದು ಕಾಲ್ತುಳಿತದ ಈ ಒಂದು ಅವರ ಮೇಲೆ ಏನು ಆರೋಪ ಇದೆ ಮತ್ತು ತಪ್ಪು ಮಾಡಿದ್ದಾರೆ, ಅದನ್ನು ಮರೆಸೋಕ್ಕೆ ಇವತ್ತು ಅದನ್ನು ವಿಷಯವನ್ನು ಡೈವರ್ಟ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದು ಮರೆಯುವಂಥ ವಿಷಯ ಅಲ್ಲ. 11 ಜನ ಸತ್ತಿರೋದು ಮರೆಯುವ ವಿಷಯ ಅಲ್ಲ. ನೀವಿದನ್ನು ಮಾಡೋಕ್ಕೂ ಆಗಲ್ಲ. ನಾನು ಒಂದೇ ಆಗ್ರಹ ಮಾಡ್ತೀನಿ, ಜಾತಿಗಳ ಮಧ್ಯ, ಧರ್ಮಗಳ ಮಧ್ಯ ಒಡೆಯುವಂಥ ಕೆಲಸವನ್ನು ಸಿದ್ದರಾಮಯ್ಯ ಯಾವಾಗ ಅಧಿಕಾರಕ್ಕೆ ಬರ್ತಾರೆ ಅವಾಗ ಮಾಡ್ತಾರೆ. ಲಿಂಗಾಯತರನ್ನು ಒಡೆಯುವಂಥದ್ದು ಮಾಡಿದರು, ಬ್ರಾಹ್ಮಣರನ್ನು ಒಡೆಯುವಂಥದ್ದು ಮಾಡಿದರು. ಸ್ವತಃ ಮುಖ್ಯಮಂತ್ರಿ ಜಾಗದಲ್ಲಿ ಕೂತು 2013ರಲ್ಲಿ ಅವರು ಮಾಡಿದರು. ಈಗಲೂ ಅದನ್ನೇ ಮಾಡ್ತಾ ಇದ್ದೀರಿ. ಇದಕ್ಕೆ ರಾಜ್ಯದ ಜನ ಒಪ್ಪಲ್ಲ. ನಿಮಗೆ ಯಾರ ಮನೆಗೆ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ, ಇಲ್ಲಿ ಎಷ್ಟು ಜನರ ಮನೆಗೆ ಜಾತಿ ಜನಗಣತಿಗೆ ಬಂದಿದ್ರು? ಜಯಪ್ರಕಾಶ್ ಹೆಗಡೆ ಸಮಿತಿಯವರು ಎಷ್ಟು ಜನಕ್ಕೆ ಬಂದಿದ್ರು? ನಮ್ಮ ಯಾರ ಮನೆಗೂ ಬಂದಿಲ್ಲ. ಎಲ್ಲೋ ಕೂತ್ಕೊಂಡು ಜಾತಿ ಜನಗಣತಿ, ಆ ಜಾತಿಯನ್ನು ಇಲ್ಲ ಹಾಕು, ಈ ಜಾತಿ ಇಷ್ಟು, ಈ ಜಾತಿಯ ಸಂಖ್ಯೆ ಇಷ್ಟು, ಅವರಿಗೆ ಒಂದೇ ಇರುವಂಥದ್ದು ಅಲ್ಪಸಂಖ್ಯಾತರನ್ನ ಮೆಜಾರಿಟಿ ಅಂತ ತೋರಿಸ್ಬೇಕು ಅಷ್ಟೇ. 1 ಪಾಯಿಂಟ್ ಪ್ರೋಗ್ರಾಮ್ ಏನು ಸಿದ್ದರಾಮಯ್ಯ ಸರ್ಕಾರದ್ದು ಅಂತಂದರೆ, ಅಲ್ಪಸಂಖ್ಯಾತರು ಹೆಚ್ಚು ಈ ರಾಜ್ಯದಲ್ಲಿ ಅಂತ ತೋರಿಸ್ಬೇಕು, ಅವರಿಗೆ ಹೆಚ್ಚು ರಿಸರ್ವೇಷನ್ ಕೊಡಬೇಕು. ಇದು ಅವರ ಷಡ್ಯಂತ್ರ. ಅದನ್ನು ನಾವಿವತ್ತು ಬಹುಸಂಖ್ಯಾತರು ಅರ್ಥ ಮಾಡ್ಕೋಬೇಕು. ನಾವು ಜಾತಿ ಮಧ್ಯೆ ಒಡೆದೋದ್ರೆ ಅಲ್ಪಸಂಖ್ಯಾತರು ಜಾಸ್ತಿ ಅಂತ ತೋರಿಸಿ ಅವರಿಗೆ ಹೆಚ್ಚು ರಿಸರ್ವೇಷನ್ ಅನ್ನ ಈ ಸರ್ಕಾರ ಕೊಡೋಕ್ಕೆ ಷಡ್ಯಂತ್ರ ಮಾಡ್ತಾ ಇದೆ. ಥ್ಯಾಂಕ್ ಯು. ನೀ 10 ವರ್ಷದಲ್ಲೇ ಸರ್ವೆ ಮಾಡಿ ನಮ್ಮನೆಗೆ ಬಂದಿಲ್ಲ ಅಂದ್ರೆ 90 ದಿನದಲ್ಲಿ ಏನ್ ಮಾಡ್ತಾರೆ? ಬೆಂಗಳೂರಿನ AC ರೂಮಲ್ಲಿ ಕೂತ್ಕೊಂಡು ಬರ್ಕೊಂತಾರೆ, ಇವರು ಇಷ್ಟು ಜಾತಿ ಅಂತ, ಇಷ್ಟು ಸಂಖ್ಯೆ ಅಂತ. ಧನ್ಯವಾದಗಳು.